ನಮ್ಮ ಪೂರ್ವಜರು ಈ ನೆಲದೊಂದಿಗೆ ತಾಯಿ ಮತ್ತು ಮಗುವಿನ ಸಂಬಂಧನ ಕಂಡುಕೊಂಡ್ರು. ಅಥರ್ವ ವೇದದ ಭೂಮಿ ಸೂಕ್ತನ ಈ ದೇಶದ ಮೊದಲ ರಾಷ್ಟ್ರಗೀತೆ ಅಂತ ಹೇಳಿದ್ದಾರೆ. ಆ ವೇದದ ಒಂದು ಮಾತು, ಆಂಗೀರಸ ಅನ್ನುವ ಋಷಿಯ ಆ ಮಾತು, ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾಹ, ಅಂದರೆ ಭೂಮಿ ನನ್ನ ತಾಯಿ, ನಾನವಳ ಮಗು. ಈ ಮಾತು ಜಗತ್ತಿನ ಚಿಂತನ ವಿಧಾನವನ್ನೇ ಬದಲಾಯಿಸಿತು. ಭೂಮಿಯನ್ನ ಜಡವಸ್ತು ಅಲ್ಲದೆ ಇನ್ನೇನು ಅಂತ ಭಾವಿಸ್ತಿದ್ದಂಥ ಜಗದ ಜನರ ಕಣ್ ತೆರೆಸಲಾಯಿತು. ಅವರೆಲ್ಲ ತಮ್ಮ ತಮ್ಮ ದೇಶಗಳನ್ನು ತಾಯಿ ರೀತಿಯಲ್ಲಿ ಕಾಣಕ್ಕೆ ಪ್ರಾರಂಭ ಮಾಡಿದರು. ಇಂಗ್ಲೆಂಡಿನ ಶಾಲಾ ಮಕ್ಕಳು ಪ್ರಾರ್ಥನೆ ಆದ ನಂತರ, ಓ ಮದರ್ ಇಂಗ್ಲೆಂಡ್ ವಿತ್ ಆಲ್ ದೈ ಫಾಲ್ಟ್ಸ್ ಐ ಲವ್ ದೀ, ಅಂದರೆ ಅಮ್ಮ ಇಂಗ್ಲೆಂಡ್, ನಿನ್ನೆಲ್ಲ ದೋಷಗಳ ಹೊರತಾಗಿಯೂ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳೋದು ಭಾರತೀಯ ಶಿಕ್ಷಣ ಮತ್ತು ಸಂಸ್ಕಾರದ ಪರಿಣಾಮ ಅಂತ ಅನ್ಸೋದಿಲ್ವಾ? ಈ ತಾಯಿ ಮತ್ತು ಮಗುವಿನ ಸಂಬಂಧ ಅತ್ಯಂತ ಶ್ರೇಷ್ಠವಾದದ್ದು, ಪವಿತ್ರವಾದದ್ದು. ನಮ್ಮಲ್ಲಿ ಮಾತ್ರ ಅಲ್ಲ, ಪಶು ಪಕ್ಷಿಗಳಲ್ಲಿ, ಸಕಲ ಜೀವಿಗಳಲ್ಲಿ ಈ ಸಂಬಂಧ ಇದೆ. ಇಡೀ ಸೃಷ್ಟಿಯಲ್ಲಿ ಮಾತೃತ್ವದ ಭಾವ ಇದೆ. ಪ್ರಾಣಿ ಲೋಕದಲ್ಲಿ ವ್ಯಕ್ತವಾಗ್ತಕ್ಕಂಥ ಮಾತೃತ್ವವಂತೂ ಅತ್ಯಂತ ವಿಲಕ್ಷಣವಾದದ್ದು. ಪಕ್ಷಿಗಳು ಗೂಡ್ನಲ್ಲಿ ಮರಿಗಳಿಗೆ ಜನ್ಮ ಕೊಡ್ತವೆ, ಎಷ್ಟು ಕಾಳಜಿ ವಹಿಸ್ತವೆ. ಆಹಾರ ಸಿಕ್ಕಾಗ ತಾವು ತಿನ್ನಲ್ಲ, ಮರಿಗಳಿಗೆ ಉಣಿಸ್ತವೆ. ಬೆಕ್ಕು ತನ್ನ ಮರಿಗಳ ರಕ್ಷಣೆಗಾಗಿ ಸುರಕ್ಷಿತ ಸ್ಥಳ ಹುಡುಕ್ತಾ 12 ಕಡೆ ಮರಿಗಳನ್ನು ಸ್ಥಾನಾಂತರ ಮಾಡುತ್ತಂತೆ. ಮಂಗ ಮರದಿಂದ ಮರಕ್ಕೆ ಹಾರುವಾಗ ತನ್ನ ಮರಿಗಳ ಬಗ್ಗೆ ಎಷ್ಟು ಕಾಳಜಿ ವಹಿಸುತ್ತೆ. ಹತ್ತಿರದ ಟೊಂಗೆ ಆದರೆ ಅನಾಯಾಸವಾಗಿ ಹಾರುತ್ತೆ. ಸ್ವಲ್ಪ ದೂರಕ್ಕೆ ನೆಗಿಬೇಕು, ಪಕ್ಕದ ಮರಕ್ಕೆ ಹೋಗಬೇಕು ಅಂತ ಅನ್ನಿಸಿದಾಗ ಒಂದು ಕೈಯಲ್ಲಿ ತನ್ನ ಮರಿನ ಭದ್ರಪಡಿಸ್ಕೊಳ್ಳುತ್ತೆ. ಅಪಾಯವನ್ನು ತನ್ನ ಮೇಲೆ ಹೇಳ್ಕೊಳ್ಳುತ್ತೆ, ಒಂದೇ ಕೈಯಲ್ಲಿ ಚಾಚಾ ನೆಗೆಯುತ್ತೆ. ಸಿಂಹಿಣಿಯ ಹಲ್ಲು ಮತ್ತು ಉಗುರು ನಮಗೆ ಶೂಲ, ಆದರೆ ತನ್ನ ಮರಿಗಳಿಗದು ಕುಸುಮ ಕೋಮಲ. ಹಸು ಮತ್ತು ಕರುವಿನ ಸಂವಾದವನ್ನ ವಾತ್ಸಲ್ಯದ ಮಹಾಕಾವ್ಯ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಕರುವಿನ ಹಗ್ಗ ಬಿಚ್ಚಿ 2 ನೆಗೆತಕ್ಕೆ ತಾಯಿ ಹತ್ರ ಹೋಗಿ ತಲುಪತ್ತೆ. ಹಸು ತನ್ನ ಹತ್ರ ಬಂದ ಕರುವಿನ ಮೈಯನ್ನು ನೆಕ್ಕತ್ತೆ. ಇದು ತಾಯಿಯ ಸಹಜವಾದ ನಡವಳಿಕೆ. ಮನೆಯಲ್ಲೂ ಅಷ್ಟೇ, ಮನೆ ಅಂಗಳದಲ್ಲಿ ಆಟ ಆಡೋ ಮಗು ದಣಿದು ಬೆವರಿ ಹಸಿದು ತಾಯಿ ಹತ್ರ ಬಂದಾಗ ಆ ತಾಯಿ ತನ್ನ ಮಗುವನ್ನ ಬರಸೆಳೆದು ಎದೆಗಪ್ಪಿಕೊಂಡು ನೆತ್ತಿಗೆ ಮುತ್ತು ಕೊಡ್ತಾಳೆ. ಹಾಗೇನೆ ಹಸು ತನ್ನ ಕರುವನ್ನು ಮುದ್ದಿಸಿ ನೆಕ್ಕತಕ್ಕಂಥದ್ದು. ಆಗ ಕರುಗೆ ಎಷ್ಟು ಸಂತೋಷವಾಗ್ಬೋದು. ಅದು ಹಾಲು ಕುಡಿಯೋದು ನೋಡಿದ್ದೀರಾ? ಸುಮ್ಮನೆ ಅಟೆನ್ಷನಲ್ಲಿ ನಿಂತು ಹಾಲು ಕುಡಿಯಲ್ಲ. ಹಾಲು ಕುಡಿಯುವಾಗ ಅದು ನೆಗೆಯತ್ತೆ, ಕುಣಿಯತ್ತೆ, ಕೆನಿಯತ್ತೆ. ಕೆಚ್ಚಲಿಗೆ ತನ್ನ ನೆತ್ತಿನ ಚುಚುತ್ತಾ ಹಾಲು ಕುಡಿಯತ್ತೆ. ಮಗುವಿನ ಲೀಲೆ ಅದು. ಮಗು ಹಾಲು ಕುಡಿಯೋದೇ ಹಾಗೆ. ಮನೇಲಿ ನೋಡಿ, ಮಗು ಹಾಲು ಕುಡಿಯುವಾಗ ಸುಮ್ಮನೆ ಹಾಲು ಕುಡಿಯಲ್ಲ, ಹಾಲು ಕುಡಿಯುವಾಗ ಅಮ್ಮಂಗೆ ಒದೆಯತ್ತೆ. ತಾಯಿಗೆ ನೋವಾಗಲ್ಲ. ಆಕೆ ಸಂತಸದಿಂದ ತನ್ನ ಮಗುವಿನ ಪಾದವನ್ನ ಶಿವನ ಪಾದ, ಅದು ಶ್ರೀಹರಿಯ ಪಾದ ಅಂತ ಕಣ್ಣಿಗೆ ಒತ್ಕೋತಾಳೆ. ಆ ಎಳೆ ಪಾದಗಳನ್ನು ಚುಂಬಿಸ್ತಾಳೆ. ತನಗೆ ಒದ್ದು ಅದಕ್ಕೆಲ್ಲ ನೋವಾಯಿತು ಅಂತ ಆ ಎಳೆ ಮಗುವಿನ ಪಾದಗಳನ್ನು ನೀವುತ್ತಾಳೆ. ಹೀಗೆ ತಾಯಿ ಮಗುವಿನ ವಾತ್ಸಲ್ಯಪೂರ್ಣ ಸಂಬಂಧ ನಮ್ಮಲ್ಲೂ ಇದೆ, ಪಶು ಪಕ್ಷಿಗಳಲ್ಲೂ ಇದೆ. ಅದರ ಒಂದು ವ್ಯತ್ಯಾಸ ಇದೆ. ಪಶು ಪಕ್ಷಿಗಳಲ್ಲಿ ತಾಯಿ ಮಗುವಿನ ಸಂಬಂಧ ಹೆಚ್ಚು ಕಾಲ ಇರಲ್ಲ. ಇಟ್ಸ್ ಎ ಟೆಂಪ್ರರಿ ಫಿನಾಮಿನಾ. ಮರಿ ದೊಡ್ಡದಾಯ್ತೋ, ರೆಕ್ಕೆ ಬಲಿತೋ, ಗೂಡಿಂದ ಹೊರಗೆ ಇಣಕತ್ತೆ, ನೀಲಾಕಾಶ ನೋಡುತ್ತೆ, ಮೈ ಝುಮ್ ಅನ್ನತ್ತೆ, ರೆಕ್ಕೆ ಬಿಡದು ಬಾನಿಗೆ ಇರುತ್ತೆ, ಸ್ವಾವಲಂಬಿ ಆಗತ್ತೆ, ತಾಯಿನ ಮರಿಯತ್ತೆ. ಕರು ದೊಡ್ಡದಾಗತ್ತೆ, ಹಾಲು ಕುಡಿಯೋದು ನಿಲ್ಲಿಸತ್ತೆ, ಮೇವನ್ನ ಸ್ವೀಕಾರ ಮಾಡೋದನ್ನು ಕಲಿಯತ್ತೆ, ಸ್ವಾವಲಂಬಿ ಆಗತ್ತೆ, ತಾಯಿನ ಮರೆಯತ್ತೆ. ಆದರೆ ನಾವು ಸ್ವಾವಲಂಬಿಗಳಾಗ್ತೀವಿ, ಆದರೆ ಅಪ್ಪ ಅಮ್ಮನ ಮರೆಯಲ್ಲ. ತಾಯಿ ತಂದೆಯ ಸೇವೆಯ ಯೋಗ ಬರಬಾರದೆ ಬಾಳಿನಲ್ಲಿ ಬೇಗ ಅನ್ನೋದೇ ನಮ್ಮ ಬಾಳಿನ ಪಲ್ಲವಿ. ನಿಜ ಹೇಳಬೇಕು ಅಂದರೆ ಅಪ್ಪ ಅಮ್ಮ ಎಷ್ಟು ವರ್ಷ ಬದುಕಿದ್ರು ನಮಗೆ ಸಾಲದು. ಅವರು ವೃದ್ಧರಾದಷ್ಟು ಅವರ ಸೇವೆಯ ನಮ್ಮ ಕಳಕಳಿ ಹೆಚ್ಚುತ್ತಾ ಹೋಗುತ್ತೆ. ಕಣ್ಣೇ ಇಲ್ಲದ ಅಪ್ಪ ಅಮ್ಮನನ್ನ ಹೆಗಲ ಮೇಲೆ ಹೊತ್ಕೊಂಡು ತೀರ್ಥಯಾತ್ರೆ ಮಾಡಿದಂಥ ಶ್ರವಣ ಕುಮಾರ ನಮ್ಮ ಆದರ್ಶ. ತಂದೆಯ ಮಾತು ಸತ್ಯವಾಗಲಿ, ಚಿಕ್ಕ ಮನೆಗೆ ಸಂತೋಷವಾಗಲಿ ಅನ್ನೋ ಕಾರಣಕ್ಕೆ ನಗತಾ ತಮ್ಮನೆಗೆ ನಾಡನ್ನು ಬಿಟ್ಟು ಕಾಡಿಗೆ ತೆರಳಿದ ಪ್ರಭು ಶ್ರೀರಾಮನ ದೇಶ ಇದು. ನಮ್ಮ ಹಿರಿಯರು ಇನ್ನೂ 2 ಹೆಜ್ಜೆ ಮುಂದಕ್ಕೆ ಹೋದರು. ಹೆತ್ತ ತಾಯಿಯೇ ಮಾತ್ರ ಅಲ್ಲ, ಇನ್ನೂ ಅನೇಕ ತಾಯಂದ್ರನ್ನು ಅವರು ಗುರುತಿಸಿ ಗೌರವಿಸಿದರು. ನಮ್ಮ ಬದುಕಿನ ವಿಕಾಸಕ್ಕೆ ಯಾರ್ಯಾರು ಉಪಕಾರ ಮಾಡ್ತಾರೋ ಅವರೆಲ್ಲರನ್ನ ತಾಯಿ ರೂಪದಲ್ಲಿ ನೋಡಿದ್ರು. ಯಾರ ಋಣ ನಮ್ಮ ಮೇಲಿದೆಯೋ
ಅವರೆಲ್ಲ ನಮಗೆ ಮಾತ್ರ ಸ್ವರೂಪರು. ನಮ್ಮ ಹೆಣ್ಮಕ್ಳಿಗೆ ಶ್ರುತಿ, ವೇದ, ಗೀತಾ ಇತ್ಯಾದಿ ಹೆಸರುಗಳನ್ನು ಇಡ್ತೀವಿ. ಅಂದರೆ ಮನುಷ್ಯನನ್ನು ದೈವತ್ವದೆಡೆಗೆ ಒಯ್ಯುವ ಆಧ್ಯಾತ್ಮಿಕ ಗ್ರಂಥಗಳೆಲ್ಲವನ್ನೂ ತಾಯಿ ರೂಪದಲ್ಲಿ ನೋಡಿದ್ವಿ. ಇವೆಲ್ಲವುಗಳ ಉಪಕಾರದಿಂದ ನಮ್ಮ ಬದುಕು ಸಾಗಿದೆ. ಅವುಗಳಿಗೆ ನಾವು ಋಣಿಯಾಗಿರಬೇಕು ಅನ್ನೋ ಕೃತಜ್ಞತಾ ಭಾವದ ಅಭಿವ್ಯಕ್ತಿ ಇದು. ಈ ಹಿನ್ನೆಲೆಯಲ್ಲಿ ನೆಲ, ಜಲ, ಹಸು, ಪ್ರಕೃತಿ, ವೇದೋಪನಿಷತ್ತುಗಳು, ಗೀತೆ, ವಚನಗಳು ಎಲ್ಲವೂ ನಮಗೆ ಮಾತೃಸ್ವರೂಪಿ ಅನಿಸಿದ್ವು. ಇವುಗಳ ಉಪಕಾರ ಏನು? ಉದಾಹರಣೆಗೆ ಭೂಮಿ, ಅದು ನಮ್ಮ ಬದುಕಿನ ಆಧಾರ, ಮನುಕುಲದ ನೆಲೆ. ಇಡೀ ಸೌರವ್ಯೂಹದಲ್ಲಿ ಜೀವಿಗಳಿಗೆ ಬದುಕಕ್ಕೆ ಅನುಕೂಲ ಇರತಕ್ಕಂಥದ್ದು ಭೂಮಿಲಿ ಮಾತ್ರ. ಮಂಗಳನ ಅಂಗಳದಲ್ಲಿ ಹುಡುಕಾಟ ನಡೆದಿದೆ, ಚಂದ್ರನ ಮೇಲೆ ಇಳಿದದ್ದಾಯಿತು. ಆದರೆ ಎಲ್ಲೂ ಬದುಕಿಗೆ ಬೇಕಾದ ಗಾಳಿ, ನೀರು ಇಲ್ಲ. ನಮ್ಮೆಲ್ಲ ಭೌತಿಕ ಮತ್ತು ಬೌದ್ಧಿಕ ಸಾಹಸಗಳು ಈ ನೆಲದ ಮೇಲೆ ನಡೆದವು. ಬದುಕಿರುವಾಗ ಮಾತ್ರ ಅಲ್ಲ, ದೇಹ ತೊರೆದ ಮೇಲೂ ಭೂಮಿಯೇ ನಮ್ಮ ಆಶ್ರಯದ ತಾಣ. ಈ ದೇಹ ಪಂಚಮಹಾಭೂತಗಳಿಂದ ಆಗಿದೆ. ಪ್ರಾಣ ತೊರೆದ ಬಳಿಕ ಇದನ್ನ ಅದರಲ್ಲೇ ಲೀನ ಮಾಡ್ತೀವಿ, ಅಂದರೆ ಹುಳ್ತೀವಿ ಅಥವಾ ಅಗ್ನಿಗೆ ಸಮರ್ಪಣೆ ಮಾಡ್ತೀವಿ. ಅದಕ್ಕಾಗಿ ನಮ್ಮ ಹಿರಿಯರು ಹೇಳಿದರು, ಅಮ್ಮ ನಿನ್ನಲ್ಲಿ ಅರಳ್ತೀನಿ, ನಿನ್ನಲ್ಲಿ ಹೊರಳ್ತೀನಿ, ಕೊನೆಗೆ ನಿನ್ನ ಹತ್ರ ಮರಳ್ತೀನಿ. ಪ್ರಾಣ ಇರೋ ತನಕ ನಿನ್ನ ಮಡಿಲಲ್ಲಿ ಆಟ ಆಡ್ತೀನಿ, ಪ್ರಾಣ ಹೋದ ಬಳಿಕ ನಿನ್ನ ಒಡಲನ್ನು ಸೇರಿ ವಿಶ್ರಾಂತಿ ಪಡಿತೀನಿ. ಅದಕ್ಕೋಸ್ಕರ ನಮ್ಮ ಹಿರಿಯರು ಕೃತಜ್ಞತೆಯಿಂದ ಆಕೆಯ ತಾಯಿ ರೂಪದಲ್ಲಿ ಕಂಡ್ರು. ನೀರು ನಮಗೆ ತಾಯಿ. ನೀರನ್ನು ನಾವು ಗಂಗೆ ರೂಪದಲ್ಲಿ ನೋಡ್ತೀವಿ. ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಬನ್ನಿ ಕುಳಿತುಕೊಳ್ಳಿ, ಗಂಗೋತ್ಕ ಸ್ವೀಕರಿಸಿ ಅಂತ ಹೇಳ್ತೀವಿ. ಮನೆಗಳಲ್ಲಿ ದೇವರ ಕೊಂಡಿನಲ್ಲಿ ಗಂಗೆ ಕಲಶ ಇಟ್ಟು ಪೂಜೆ ಮಾಡ್ತೀವಿ. ನಮ್ಮ ಹಿರಿಯರು ದೇಹ ತೊರೆಯುವಾಗ ನಮಗೆಲ್ರಿಗೂ ನೋವಾಗುತ್ತೆ. ಆದರೆ ಅವರು ದೇಹ ತೊರೆಯೋಕೆ ಮುಂಚೆ ಸ್ವಲ್ಪವಾದರೂ ಗಂಗಾಜಲ ಸೇವನೆ ಮಾಡಿದರೆ ಸಮಾಧಾನನೂ ಆಗತ್ತೆ. ಆಮೇಲೆ ಬಂದವ್ರಿಗೆ ಹೇಳ್ತೀವಿ, ಅವ್ರು ಕೊನೆ ಕಾಲದಲ್ಲಿ ಗಂಗೆ ತಗೊಂಡ್ರು ಅಂತ. ಗಂಗೆನ ಸ್ವೀಕರಿಸೋದು ಅಂದರೆ, ಗಂಗೆನ ದಾಟೋದು ಅಂದರೆ ಜನನ ಮರಣಗಳ ಚಕ್ರನ ದಾಟೋದು ಅಂತ ಅರ್ಥ. ಮನೆಯಲ್ಲಿ ತಾಯಿ ಮಗು ನೀರು ಕುಡಿಯುವಾಗ ಗಮನಿಸ್ತಾಳೆ, ಲೋಟಾನ್ ಎಂಜಲು ಮಾಡ್ಲಿಕ್ಕೆ ಬಿಡಲ್ಲ. ಅಕಸ್ಮಾತ್ ಮಗು ಎಂಜಲು ಮಾಡಿದರೆ, ಮಗು ಎತ್ತಿ ಕುಡಿ, ಎಂಜಲು ಮಾಡಬೇಡ, ಅದು ಗಂಗೆ, ತೀರ್ಥ, ಶ್ರದ್ಧೆಯಿಂದ ಕುಡಿಬೇಕು ಅಂತ ಎಚ್ಚರಿಸ್ತಾಳೆ. ಸ್ನಾನ ಮಾಡೋವಾಗ, ಪೂಜೆ ಮಾಡೋವಾಗ ಗಂಗೆ, ಯಮುನೆಯರೇ ಮೊದಲಾದ ಸಪ್ತ ಜಾಹ್ನವಿಗಳನ್ನು ನಾವು ಆವಾಹನೆ ಮಾಡ್ತೀವಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು, ಅಸ್ಮಿನ್ ಜಲೇ ಸನ್ನಿಧಿಂ ಕುರು. ರಾಷ್ಟ್ರದಾದ್ಯಂತ ಹರಿತಕ್ಕಂಥ ನದಿಗಳನ್ನು ಆವಾಹನೆ ಮಾಡಿ ಸ್ನಾನಗೈದು ಧನ್ಯರಾಗ್ತೀವಿ. ನೀರು ನಮ್ಮ ಬದುಕಿನ ತೀರಾ ಅಗತ್ಯಗಳಲ್ಲಿ ಒಂದು. ಅದಿದ್ರೆ ಬದುಕು ಬೆಳಕು. ಹೀಗಾಗಿ ಅದಕ್ಕೆ ಮಾತ್ರ ಸ್ಥಾನ. ಜಗತ್ತಿನ ಎಲ್ಲ ನಾಗರಿಕತೆಗಳು ನದಿ ದಡದಲ್ಲಿ ಕಾಣ್ತಿರೋದು. ನಮ್ಮ ಪ್ರಾಚೀನ ಸಂಸ್ಕೃತಿಗೆ ತೊಟ್ಟಿಲು ತೂಗಿ ಜೋಗುಳ ಹಾಡಿದ್ದು ಸಿಂಧು ಸರಸ್ವತಿಯರೇ. ಮನುಕುಲದ ಮೊದಲ ರಾಜಧಾನಿ ಅಯೋಧ್ಯ ನಿರ್ಮಾಣವಾದದ್ದು ಸರಿಯೂ ನದಿ ತೀರದಲ್ಲಿ. ಮನುಕುಲದ ಮೊದಲ ವಿಶ್ವವಿದ್ಯಾಲಯ ಕಾಶಿ ನಿರ್ಮಾಣವಾದದ್ದು ಗಂಗೆ ದಡದಲ್ಲಿ. ಲೋಕ ಕಲ್ಯಾಣಕ್ಕಾಗಿ ಮೊದಲ ಯಜ್ಞವನ್ನು ಪ್ರಜಾಪತಿ ಬ್ರಹ್ಮ ನಡೆಸಿದ್ದು ತ್ರಿವೇಣಿ ಸಂಗಮ ಕ್ಷೇತ್ರ ಪ್ರಯಾಗದಲ್ಲಿ. ಮಗಧದ ರಾಜಧಾನಿ ಪಾಟಲಿಪುತ್ರ ಗಂಗೆ ದಡದಲ್ಲಿ ನಿರ್ಮಾಣವಾಯಿತು. ಚಂದ್ರವಂಶೀಯರ ರಾಜಧಾನಿಗಳಾದಂಥ ಹಸ್ತಿನಾವತಿ ಮತ್ತು ಇಂದ್ರಪ್ರಸ್ಥಗಳು ಗಂಗಾ ಯಮುನೆಯರ ದಡದಲ್ಲಿದ್ವು. ಶಕಕರ್ತರಾದ ವಿಕ್ರಮ ಶಾಲಿವಾಹನರ ರಾಜಧಾನಿಗಳಾದ ಉಜ್ಜಯಿನಿ ಮತ್ತು ಪ್ರತಿಷ್ಠಾನಪುರಿಗಳು ಕ್ಷಿಪ್ರ ಮತ್ತು ಗೋದೆಯರ ಆರೈಕೆ ಪಡೆದವು. ತುಂಗೆಯ ದಡದಲ್ಲಿ ವಿಜಯನಗರದ ರಾಜಧಾನಿ ಹಂಪೆಯ ನಿರ್ಮಾಣ. ದಕ್ಷಿಣದ ಬಹುತೇಕ ರಾಜಮನೆತನಗಳಿಗೆ ಗಂಗಾ, ಹೊಯ್ಸಳ, ಕದಂಬ, ಚಾಲುಕ್ಯ, ರಾಷ್ಟ್ರಕೂಟರು, ಚೋಳರು, ಪಲ್ಲವರು, ವಾರಂಗಲಿನ ಕಾಕತೀಯರಿಗೂ ಕಾವೇರಿಯ ಬಗ್ಗೆ ಅಪಾರವಾದ ಶ್ರದ್ಧೆ ಇತ್ತು. ನೀರನ್ನು ಗಂಗೆ ಅಂತ ಕರೆದದ್ದು, ಗೌರವಿಸಿದ್ದು ಕೃತಜ್ಞತೆಯ ಕಾರಣಕ್ಕಾಗಿ ಅನ್ನೋದನ್ನು ನಾವು ಮರಿಬಾರ್ದು. ನೀರನ್ನು ನಮಗೆ ಗಂಗೆ ರೂಪದಲ್ಲಿ ಪರಿಚಯ ಮಾಡಿಕೊಡೋದು ನಮ್ಮ ತಾಯಿ. ಶಾಲೆ ಕಾಲೇಜುಗಳಿಗೆ ಬಂದಾಗ ಅದೊಂದು ಭೌತ ವಸ್ತು, ಜಲಜನಕ ಮತ್ತು ಆಮ್ಲಜನಕಗಳು ಬೆರೆತಾಗ ಅದರ ಉತ್ಪತ್ತಿ ಅನ್ನೋದು ಗೊತ್ತಾಗತ್ತೆ. 2 ಭಾಗ ಜಲಜನಕ 1 ಭಾಗ ಆಮ್ಲಜನಕ ಬೆರೆತಾಗ ನೀರು ನಿರ್ಮಾಣವಾಗತ್ತೆ. ಅದನ್ನು ರಸಾಯನಶಾಸ್ತ್ರದ ಭಾಷೆಯಲ್ಲಿ H2O ಅಂತ ಕರೀತಾರೆ. ನೀರನ್ನು ಗಂಗೆ ರೂಪದಲ್ಲಿ ಪರಿಚಯಿಸುವ ನಮ್ಮ ತಾಯಿ ಹೆಚ್ಚು ಓದಿಲ್ಲ. ಆದರೆ ಅದನ್ನು H2O ರೂಪದಲ್ಲಿ ಪರಿಚಯ ಮಾಡತಕ್ಕಂಥ ನಮ್ಮ ಅಧ್ಯಾಪಕರು MSc ತನಕ ಓದಿರಬಹುದು. ಆದರೆ ನಾವು ಯಾವುದನ್ನು ಸ್ವೀಕಾರ ಮಾಡ್ತೀವಿ?
MSc ತನಕ ಓದಿ ತನ್ನ ವಿದ್ಯಾರ್ಥಿಗೆ ನೀರು ಅಂದರೆ ಎಷ್ಟು ಓ ಅಂತ ಪರಿಚಯಿಸುವ ನಮ್ಮ ಅಧ್ಯಾಪಕರ ಕೆಮಿಸ್ಟ್ರಿ ಕ್ಲಾಸ್ ರೂಮಲ್ಲಿ ಮಾತ್ರ, ತರಗತಿ ಕೊನೆಯಲ್ಲಿ ಮಾತ್ರ, ಮನೇಲಿ ನಡೆಯಲ್ಲ. ಮನೆಗೆ ಬಂದು, ಅಮ್ಮ ತುಂಬ ಬಯರ್ಕೆ ಆಗ್ತಾ ಇದೆ ಕಣೆ, ಕುಡಿಲಿಕ್ಕೆ ಸ್ವಲ್ಪ H2O ಕೊಡು ಅಂತ ಯಾರೂ ಕೇಳೋದಿಲ್ಲ. ನೀರು ಒಂದು ಭೌತ ವಸ್ತು ಅನ್ನೋದರ ಅರಿವು ನಮಗಿದ್ರೂ ಅದು ನಮ್ಮ ಬದುಕಿಗೆ ಮಾಡುವ ಉಪಕಾರವನ್ನು ಗಮನಿಸಿ ನಮ್ಮ ಹಿರಿಯರು ತಾಯಿ ಅಂತಂದರು, ಗಂಗೆ ಅಂತ ಗೌರವಿಸಿದರು. ಹಸುವನ್ನು ನಮ್ಮ ಹಿರಿಯರು ಮಾತೃ ಸ್ವರೂಪದಲ್ಲಿ ಕಂಡ್ರು. ಗಾವೋ ವಿಶ್ವಸ್ಯ ಮಾತರಃ ಅಂದರೆ ಹಸು ಜಗತ್ತಿನ ತಾಯಿ ಅನ್ನೋದು ನಮ್ಮ ಹಿರಿಯರ ಉದ್ಘೋಷವಾಗಿತ್ತು. ನಾವು ಶಿಶುವಾಗಿದ್ದಾಗ ತಾಯಿ ಎದೆಹಾಲು ಕುಡಿದು ಬೆಳೆದ್ವು. ತಾಯಿ ಎದೆಹಾಲು ನಿಂತ ನಂತರ ಜೀವನ ಪೂರ್ತಿ ಹಾಲು ನೀಡತಕ್ಕಂಥ ಹಸುವನ್ನು ತಾಯಿ ರೂಪದಲ್ಲಿ ನೋಡ್ತೀವಿ. ಇದು ಕೃತಜ್ಞತೆ ಅಲ್ವಾ? ಅಷ್ಟೇ ಅಲ್ಲ, ಭಾರತ ಹಳ್ಳಿಗಳ ದೇಶ. 6,36,000 ಹಳ್ಳಿಗಳಿದ್ದಾವೆ. ನಮ್ಮ ಮುಖ್ಯ ಉದ್ಯೋಗವೇ ವ್ಯವಸಾಯ. ಆ ವ್ಯವಸಾಯಕ್ಕೆ ಈ ಪಶು ಸಂಪತ್ತು ಬೇಕು. ಅಂದರೆ ಕೃಷಿ ಆಧಾರಿತ ಭಾರತದ ಅರ್ಥವ್ಯವಸ್ಥೆಯ ಪ್ರತೀಕ ಹಸು. ಬಂಧುಗಳೇ, ಹಸುಗಳಿಂದ ಪ್ರತಿ ವರ್ಷ ನಮ್ಮ ರಾಷ್ಟ್ರೀಯ ವರಮಾನಕ್ಕೆ ಸುಮಾರು 2 ಲಕ್ಷ ಕೋಟಿ ರೂಪಾಯಿಗಳು ಸಂದಾಯವಾಗ್ತಾ ಇದೆ. ಪ್ರತಿನಿತ್ಯ ನಮ್ಮ ಹಸುಗಳು 5 ಲಕ್ಷ ಗ್ಯಾಲನ್ನಷ್ಟು ಹಾಲು ಕೊಡ್ತಿದ್ದಾವೆ. ಗೋಮೂತ್ರದಲ್ಲಿ ಔಷಧ ಇದೆ, ಭಾರತಕ್ಕೆ ಅದರ ಪೇಟೆಂಟ್ ಸಿಕ್ಕಿದೆ. ಭೂಮಿಯ ಸಾರ ರಕ್ಷಣೆಗೆ ಸಗಣಿ ಬೇಕು, ನಮ್ಮ ನೆಲಕ್ಕೆ ನಮ್ಮ ಹೊಲಕ್ಕೆ ಸಗಣಿ ಬೇಕು. ದೇಹದ ಶುದ್ಧಿಗೆ ಪಂಚಗವ್ಯ ಸ್ವೀಕಾರ ಮಾಡ್ತೀವಿ. ಅಮೃತದಂಥ ಹಾಲು, ಔಷಧಿ ತುಂಬಿದ ಗೋಮೂತ್ರ, ನೆಲಕ್ಕೆ ಶಕ್ತಿ ಕೊಡತಕ್ಕಂಥ ಗೋಮಯ. ಅಷ್ಟೇ ಅಲ್ಲ, ಆ ಗೋಮಾತೆಯ ಉಸಿರಿನಿಂದ ಮನುಕುಲ ಉಳಿದಿದೆ ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಅಲ್ಲ. ಬಂಧುಗಳೇ, ಟಿಲ್ಲರ್, ಟ್ರ್ಯಾಕ್ಟರ್, ಟ್ರಕ್, ಟ್ರೈನ್, ಟೆಂಪೋ ಇತ್ಯಾದಿ ಆಧುನಿಕ ಸಾಗಾಣಿಕೆಯ ವ್ಯವಸ್ಥೆ ಆದ ನಂತರನೂ ಗ್ರಾಮೀಣ ಭಾರತದ 170ಕ್ಕೂ ಹೆಚ್ಚು ಪ್ರಮಾಣದ ಸಾಗಾಣಿಕೆ ಎತ್ತಿನ ಗಾಡಿಗಳಿಂದ ಆಗ್ತಾ ಇದೆ. ಈ ಎತ್ತಿನ ಗಾಡಿಗಳ ಓಡಾಟದಿಂದಾಗಿ ಪ್ರತಿನಿತ್ಯ ಭಾರತಕ್ಕೆ 1 ಲಕ್ಷ ಲೀಟರ್ ಡೀಸೆಲ್ ಉಳಿತಾಯ, ವರ್ಷಕ್ಕೆ ಸುಮಾರು 12,000 ಕೋಟಿ ರೂಪಾಯಿಗಳ ವಿದೇಶಿ ವಿನಿಮಯದ ಉಳಿತಾಯ. ಈ ಜೀವಿಗಳ ಬಗ್ಗೆ ಕೃತಜ್ಞತೆ ಬೇಡವಾ? ಹಸು, ಕರು, ಎತ್ತು ಈ ಪಶುಗಳನ್ನು ಪರಿಸರ ಸ್ನೇಹಿಗಳು, ಇಕೋ ಫ್ರೆಂಡ್ಲಿ ಅಂತ ಭಾವಿಸಲಾಗಿದೆ. ಮೈಸೂರಿನ ಒಬ್ಬ ಸಾವಯವ ಕೃಷಿಕ ಮಿತ್ರರ ಮಾತು ಎಷ್ಟು ಅರ್ಥಪೂರ್ಣ ನೋಡಿ. ಅವ್ರು ತಮ್ಮ ಹೊಲದಲ್ಲಿ ಬರೆದು ಹಾಕಿದ್ದಾರೆ, ತಮ್ಮ ಮನೆ ಹತ್ರ ಬರೆದು ಹಾಕಿದ್ದಾರೆ, ಎತ್ತು ಹೊಗೆ ಉಗಳಲ್ಲ ಮತ್ತು ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ. ಎಂಥ ಅರ್ಥಪೂರ್ಣವಾದ ಮಾತಿದು. ಈ ಪಶುಗಳ ಉಪಕಾರವನ್ನು ಗಮನಿಸಿ ನಮ್ಮ ಪೂರ್ವಜರು ಅವುಗಳನ್ನು ವಾತ್ಸಲ್ಯದಿಂದ ಕಂಡ್ರು, ಪೂಜೆ ಮಾಡಿದರು. ಇದು ಮೌಢ್ಯ ಅಲ್ಲ, ಕೃತಜ್ಞತಾ ಭಾವ. ಆದರೆ ಇವತ್ತು ನಮ್ಮ ಗೋ ಸಂಪತ್ತಿನ ಸ್ಥಿತಿ ಏನು? 47ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಾಗ ನಮ್ಮ ಜನಸಂಖ್ಯೆ ಸುಮಾರು 33 ಕೋಟಿ. ಆಗ ನಮ್ಮ ಪಶುಗಳ ಸಂಖ್ಯೆ 41 ಕೋಟಿ ಇತ್ತು. ಇವತ್ತು ನಮ್ಮ ಜನಸಂಖ್ಯೆ 108 ಕೋಟಿ ದಾಟಿದೆ. ಪಶುಗಳ ಸಂಖ್ಯೆ 41 ಕೋಟಿಯಿಂದ 11 ಕೋಟಿಗೆ ಕುಸಿದಿದೆ. 47ರಲ್ಲಿ ಸ್ವಾತಂತ್ರ್ಯ ಬರುವಾಗ ಭಾರತದಲ್ಲಿದ್ದ ಕಸಾಯಿಖಾನೆಗಳ ಸಂಖ್ಯೆ 306. ಇವತ್ತು ಅವುಗಳ ಸಂಖ್ಯೆ 36,000. ಕೇವಲ ದೆಹಲಿ ಒಂದು ಊರಿನಲ್ಲೇ 50,000 ಕಟುಕರು ಪ್ರತಿನಿತ್ಯ 1 ಲಕ್ಷ ಲೀಟರ್ ಹಸುವಿನ ರಕ್ತವನ್ನು ಗಟಾರದ ಮೂಲಕ ಯಮುನಾ ನದಿಗೆ ಹರಿಸಿದರೆ ಎಂಥ ಮಾಲಿನ್ಯ, ಎಂಥ ಪೈಶಾಚಿಕ ಕೃತ್ಯ! ನಾವು ಈಗಲೂ ಕಣ್ಣು ತೆರೆದಿದ್ರೆ, ಕಣ್ಣು ತೆರೆಯೋ ಭಾಗ್ಯದಿಂದಲೂ ಬಂಧುಗಳೇ ನಾವು ವಂಚಿತರಾಗಬೇಕಾಗತ್ತೆ. ಬಂಧುಗಳೇ, ಇಲ್ಲಿ ತನಕ 3 ವಿಷಯಗಳನ್ನು ತಮ್ಮ ಗಮನಕ್ಕೆ ತಂದೆ. ನೆಲ ಅಂದರೆ ತಾಯಿ, ನೀರು ಅಂದರೆ ತಾಯಿ, ಹಸು ಅಂದರೆ ತಾಯಿ. ಇವೆಲ್ಲವೂ ಮಾತೃ ಸ್ವರೂಪಗಳು ನಮ್ಗೆ ಗೊತ್ತೇ ಇದೆ. ಆದರೆ ಇದನ್ನು ನಮ್ಗೆ ಕಲಿಸಿದ್ಯಾರು? ನಮ್ಮ ಶಾಲೆಗಳಲ್ಲಿ ಇದನ್ನು ಕಲಿಸಿಲ್ಲ. ನಮ್ಮ ಪಠ್ಯದ ಭಾಗವೂ ಅಲ್ಲ ಇದು. ಸಿಲೆಬಸ್ ಮುಗಿಸೋದೇ ಅವ್ರಿಗೆ ಕಷ್ಟವಾಗುತ್ತೆ. ಅದರ ಹೊರಗಿರತಕ್ಕಂಥದ್ದನ್ನು ಮೇಷ್ಟ್ರುಗಳು ಕಲಿಸ್ಬೇಕು. ಹೇಗೆ? ಶಾಲೆಯಲ್ಲಿ ಕಲಿಸಲ್ಲ. ಅಕಸ್ಮಾತ್ ಇದನ್ನೆಲ್ಲ ಯಾರಾದರೂ ಉತ್ಸಾಹದಿಂದ ಹೇಳಿದರೆ ಕೇಸರೀಕರಣ ಅಂತ ಹುಯಿಲೆಬ್ಬಿಸಲಾಗತ್ತೆ. ಈ ಎಲ್ಲ ನಮ್ಮ ಸಾಂಸ್ಕೃತಿಕ ಮೌಲ್ಯಗಳು, ನಂಬಿಕೆಗಳು ನಮ್ಮಲ್ಲಿ ಉಳಿದಿರತಕ್ಕಂಥದ್ದು ನಮ್ಮ ತಾಯಂದ್ರ ಕಾರಣದಿಂದ. ಇದನ್ನೆಲ್ಲ ಕಲಿಸೋಳು ನಮ್ಮ ತಾಯಿ. ಅಮ್ಮ ಹೇಗೆ ಕಲಿಸ್ತಾಳೆ? ಮಗು ನೋಟ್ಬುಕ್ ತಗೋ, ನಾ ಹೇಳ್ತೀನಿ, ಬರ್ಕೋ, ಬೈ ಹಾರ್ಟ್ ಮಾಡು ಅಂತ ಅವಳು ಎಂದೂ ಹೇಳಲಿಲ್ಲ. ಬದಲಿಗೆ ಅವಳ ನಡವಳಿಕೆ ನೋಡಿ ಮಗು ಕಲಿಯತ್ತೆ. ನಮ್ಮ ತಾಯಂದ್ರ ನಡವಳಿಕೆ ಹೇಗಿರುತ್ತೆ ನೋಡಿ. ಬೆಳಗ್ಗೆ ಏಳ್ತಿದ್ದಂತೆ ಅಮ್ಮ ನೆಲಕ್ಕೆ ನಮಸ್ಕಾರ ಮಾಡ್ತಾಳೆ, ಮಗುನೂ ನೆಲಕ್ಕೆ ತಲೆ ತಗ್ಸತ್ತೆ. ಆಗ ಅವಳ ಬಾಯಿಂದ ಸಹಜವಾಗಿ ಬೆಳಗಾಗಿ ನಾನೆದ್ದು ಯಾರ್ಯಾರು ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿ ಎದ್ದೊಂದು ಗಳಿಗೆ ನೆನೆದೇನಾ ಈ ಜಾನಪದ ಗೀತೆ ಹೊರಹೊಮ್ಮತ್ತೆ. ಆನಂತರ ಕೊಟ್ಟಿಗೆಗೆ ಹೋಗಿ ಹಸು ಪ್ರದಕ್ಷಿಣೆ ಬರ್ತಾಳೆ.
ಮಗುನೂ ಜೊತೆಯಲ್ಲಿ ಸುತ್ತ ಹಾಕುತ್ತೆ. ಸ್ನಾನದ ಬಳಿಕ ತುಳಸಿಗೆ ವಟವೃಕ್ಷಕ್ಕೆ ಪ್ರದಕ್ಷಿಣೆ ಬರ್ತಾಳೆ, ಮಗುನೂ ಜೊತೆಯಲ್ಲಿರತ್ತೆ. ಆಕಾಶದ ಕಡೆ ಮುಖ ಮಾಡಿ ಸೂರ್ಯಂಗೆ, ಬಾವಿಲ್ ಇಣಿಕೆ ನೀರಿಗೆ ಅವಳು ನಮಸ್ಕಾರ ಮಾಡುವಾಗ ಮಗುನು ಮುಗ್ಧತೆಯಿಂದ ಅನುಸರಿಸತ್ತೆ. ಕ್ರಮೇಣ ಇವೆಲ್ಲಕ್ಕೂ ತಾನು ಋಣಿಯಾಗಿರಬೇಕನ್ನೋ ಭಾವನೆ ಮಗುನಲ್ಲೂ ಅರಳುತ್ತೆ. ಮುಂಜಾನೆ ಎದ್ದು ನೆಲ ಕಾಲಿಡೋಕ್ ಮುಂಚೆ ತಾಯಿ ಕಲಿಸಿದ ಶ್ಲೋಕವೊಂದನ್ನು ನಾವೆಲ್ಲ ಹೇಳ್ತೀವಿ. ಅದನ್ನು ಬರೆದ ಕವಿ ಯಾರೋ ನನಗೆ ಗೊತ್ತಿಲ್ಲ. ಹೆಸರು ಬಯಸದ ಆ ಕವಿ ತನ್ನ ಶ್ಲೋಕದಲ್ಲಿ ಈ ನೆಲದ ಕುರಿತು ಅದೆಂಥ ಭಕ್ತಿ ಶ್ರದ್ಧೆ ತುಂಬಿದಾನೆ. ಆ ಶ್ಲೋಕ ನೀವು ಅನೇಕರು ಹೇಳಿರಬಹುದು. ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ. ಎಂಥ ಭಾವಪೂರ್ಣ ಶ್ಲೋಕ ಇದು. ಕವಿ ಹೇಳ್ತಾನೆ, ಹೇ ದೇವಿ, ಸಾಗರವೇ ನಿನ್ನ ಸೆರಗು, ಪರ್ವತಗಳೇ ನಿನ್ನ ಸ್ತನಗಳು, ಹೇ ವಿಷ್ಣು ಪತ್ನಿ ನಿನಗೆ ಪೊಡಮುಡುವೆ, ಪಾದ ಸ್ಪರ್ಶದ ಪಾಪಕ್ಕೆ ನನ್ನನ್ನು ಕ್ಷಮಿಸು. ಎಂಥ ಸುಂದರವಾದ ಭಾವನೆ. ಈ ಶ್ಲೋಕದಲ್ಲಿ ಬರತಕ್ಕಂಥ ಹೋಲಿಕೆ, ಆ ಕಂಪ್ಯಾರಿಸನ್ ಎಷ್ಟು ಚೆನ್ನಾಗಿದೆ ಗಮನಿಸಿ. ಸಮುದ್ರ ವಸನೆ ದೇವಿ ಅಂದ್ರೆ ಅಮ್ಮ, ಸಾಗರವೇ ನಿನ್ನ ವಸ್ತ್ರ. ಎಷ್ಟು ಚೆನ್ನಾಗಿದೆ ನೋಡಿ. ಭೂಮಿಯಲ್ಲಿ ಮುಕ್ಕಾಲು ಭಾಗ ನೀರು, ನಮ್ಮ ಮೇಲೆ ಮುಕ್ಕಾಲು ಭಾಗ ಬಟ್ಟೆ. ನಾವು ಹೇಗೆ ನಮ್ಮ ದೇಹದ ಬಹುಭಾಗವನ್ನು ಬಟ್ಟೆಯಿಂದ ಆವರಿಸಿಕೊಂಡಿದ್ದೇವೋ ಹಾಗೆ ಈ ಭೂಮಿನೂ ತಾಯಿ ಅಂತ ನಾವು ಭಾವಿಸೋದಾದ್ರೆ, ಲಕ್ಷ ಲಕ್ಷ ಚದರ ಕಿಲೋಮೀಟರ್ ಉದ್ದಗಲದ ವಿಸ್ತೀರ್ಣ ಇರತಕ್ಕಂಥ ಇಷ್ಟು ದೊಡ್ಡ ತಾಯಿ ದೇಹದ ಮುಕ್ಕಾಲು ಭಾಗ ಮುಚ್ಚಬೇಕಾದ್ರೆ ಎಷ್ಟು ದೊಡ್ಡ ಸೀರೆ ಬೇಕೋ? ಎಲ್ಲಿಂದ ತರೋದು? ಕವಿ ಹೇಳ್ತಾನೆ, ಅಮ್ಮ ಯೋಚನೆ ಮಾಡಬೇಡ, ಈ ಭೂಮಿಯ ಮುಕ್ಕಾಲು ಭಾಗದಲ್ಲಿ ನೀರಿನ ಆವರಣ ಇದೆಯಲ್ಲ, ಅದೇ ನಿನ್ನ ಸೆರಗು. ನೀನ್ ತಾಯಿ, ನಾನ್ ಮಗು ಅಂದ್ಮೇಲೆ ನಿನ್ನ ಮಗುವಾದ ನನಗೆ ನಿನ್ನ ಎದೆ ಹಾಲು ಬೇಕಲ್ಲಮ್ಮ. ಅದನ್ನಂಗೆ ಕೊಡ್ತಕ್ಕಂಥ ನಿನ್ನ ಸ್ತನ ಯಾವುದು? ಕವಿ ಮಗುವಾದ, ಅವನಿಗೆ ತಾಯಿಯ ಸ್ತನ ಕಾಣಿಸ್ತು. ಅವನು ಹೇಳ್ದ, ಪರ್ವತ ಸ್ತನ ಮಂಡಲೆ. ಈ ಎಲ್ಲ ಪರ್ವತಗಳು, ಮಹೇಂದ್ರ, ಮಲಯ, ಸಖ್ಯ, ವಿಂಧ್ಯ, ರೈವಚಕ, ಅರಾವಳಿ, ಹಿಮಾಲಯಾದಿ ಪರ್ವತಗಳೆಲ್ಲ ನಿನ್ನ ಸ್ತನ ಮಂಡಲಗಳು. ಅಲ್ಲಿಂದ ಹುಟ್ಟಿ ಹರಿತಕ್ಕಂಥ ನದಿಗಳು ಗಂಗಾ, ಯಮುನಾ, ಸಿಂಧು, ಸರಸ್ವತಿ, ನರ್ಮದೆ, ತಪತಿ, ತಾಮ್ರಪರ್ಣಿ ಇವೆಲ್ಲ ನಿನ್ನ ಎದೆ ಹಾಲು ಕಣಮ್ಮ. ಅದರಿಂದ ನಾನು ಪೋಷಿತನಾಗಿದ್ದೇನೆ. ನೀನ್ ಯಾರು? ವಿಷ್ಣು ಪತ್ನಿ ನಮಸ್ತುಭ್ಯಂ, ಭಗವತಿ ಪೊಡಮೊಡುವೆ, ಪಾದಸ್ಪರ್ಶಂ ಕ್ಷಮಸ್ವಮೆ, ಓಡಾಡುವಾಗ ನಿನ್ನನ್ನು ತುಳಿತೀನಲ್ಲಮ್ಮ, ಈ ಪಾದಸ್ಪರ್ಶದ ಪಾಪಕ್ಕೆ ನನ್ನನ್ನು ಕ್ಷಮಿಸು. ಹೀಗೆ ಈ ಪ್ರಾರ್ಥನೆಯೊಂದಿಗೆ ನಮ್ಮ ದಿನಚರಿ ಪ್ರಾರಂಭ. ತಾಯಿ ಕಲಿಸಿದ ಪಾಠವನ್ನ ಮಕ್ಕಳು ಮರೆಯಲ್ಲ. ಮೇಷ್ಟ್ರು ಕಲಿಸಿದ್ದು ಪರೀಕ್ಷೆ ತನಕ ನೆನಪಿದ್ರೆ ಮೇಷ್ಟ್ರು ಪುಣ್ಯ. ಆದರೆ ತಾಯಿ ಕಲಿಸಿದ್ದು ಜೀವನದುದ್ದಕ್ಕೂ ನೆನಪಿಟ್ಕೋತೀವಿ, ಮರೆಯಲ್ಲ. ಉದಾಹರಣೆಗೆ, ನಮ್ಮ ಮಕ್ಕಳು ಕಬಡ್ಡಿ ಆಟ ಆಡುವಾಗ ಆಟಕ್ಕೆ ಮುನ್ನ ನೆಲವನ್ನು ಮುಟ್ಟಿ ಸೆಂಟ್ರ್ ಲೈನ್ ತನಕ ಬಂದು ಮಣ್ಣನ್ನು ಹಣೆಗೆ ಹಚ್ಕೊಂಡು ಆಟ ಆಡ್ತಾರಲ್ಲ, ಮಣ್ಣನ್ನು ಹಣೆಗೆ ಹಚ್ಕೊಳ್ಳೋದು ಆ ಆಟದ ನಿಯಮ ಅಲ್ಲ, ತಾಯಿ ನೀಡಿದ ಸಂಸ್ಕಾರದ ಪರಿಣಾಮ ಅದು. ಶಾಲೆಗೆ ಬಂದ ಮಗುಗೆ ಶಾಲಾ ಕಟ್ಟಡ ಅದೊಂದು ಜಡವಸ್ತು ಅಂತ ಅನ್ಸೋದಿಲ್ಲ, ಅದು ಸರಸ್ವತಿಯ ದೇಗುಲ ಅನ್ಸತ್ತೆ. ಕೈ ಮುಗಿದು ಒಳಗೆ ಬರ್ತಾನೆ. ಹೊಲಕ್ಕೆ ಹೋದ ಯುವಕ ನೇಗಿಲನ್ನ ನೆಲಕ್ಕೆ ತಾಕ್ಸೋಕ್ ಮುಂಚೆ ಅಮ್ಮ ಬಂಗಾರದ ಬೆಳೆ ಕೊಡು ಅಂತ ಪ್ರಾರ್ಥನೆ ಮಾಡಿ ತನ್ನ ಕಾಯಕ್ಕೆ ಪ್ರಾರಂಭ ಮಾಡ್ತಾನೆ. ಒಂದು ಕಟ್ಟಡ ನಿರ್ಮಾಣ ಮಾಡೋಕ್ ಮುಂಚೆ ಭೂಮಿ ಪೂಜೆ ಮಾಡ್ತೀವಿ. ಇವೆಲ್ಲವೂ ತಾಯಿ ನೀಡಿದ ಸಂಸ್ಕಾರದ ಪರಿಣಾಮಗಳು. ಇಂಥ ಶಿಕ್ಷಣ ಸಂಸ್ಕಾರಗಳಿಂದ ಮಾತೃಭಕ್ತ ಹೃದಯಗಳು ಅರಳುತ್ತವೆ. ಬಂಧುಗಳೇ, ಜಡವಾಗಿ ಕಾಣುವ ಈ ಭೂಮಿಯನ್ನು ತಾಯಿಯ ರೂಪದಲ್ಲಿ ಹೃದಯದಲ್ಲಿ ಅಂಕಿತ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಬದಲಾವಣೆ ಬರುತ್ತೆ. ನಮ್ಮ ನಾಡಿಗೆ ಒಳ್ಳೆಯದಾದರೆ ಸಂತೋಷವಾಗುತ್ತೆ, ಅಪಮಾನವಾದರೆ ಸಹಿಸಲ್ಲ, ಸಿಡಿದೇಳ್ತೀವಿ. ಉದಾಹರಣೆಗೆ, ಹುತಾತ್ಮ ಮದನ್ ಲಾಲ್ ಧೀಂಗ್ರಾ ನೆನಪು ಮಾಡ್ಕೊಳ್ಳಿ. ಪಂಜಾಬಿನ ಆ ಗಂಡುಗಲಿ ಇಂಜಿನಿಯರಿಂಗ್ ಓದಕ್ಕೆ ಅಂತ ಇಂಗ್ಲೆಂಡಿಗೆ ಹೋದವನು ದೇಶಕ್ಕೆ ಆಗ್ತಾ ಇರೋ ಅಪಮಾನ ಕಂಡು ಸಿಡಿದೆದ್ದ. ಅಧ್ಯಯನಕ್ಕೆ ಅಂತ ಇಂಗ್ಲೆಂಡಿಗೆ ಬರ್ತಾ ಇದ್ದ ಭಾರತೀಯ ವಿದ್ಯಾರ್ಥಿಗಳಲ್ಲಿ ಸ್ನೇಹ ತೋರಿಸ್ತಾ ಅವರಲ್ಲಿ ಭಾರತದ ಬಗ್ಗೆ, ತನ್ನ ಪೂರ್ವಜರ ಬಗ್ಗೆ ಕೀಳರಿಮೆ ನಿರ್ಮಾಣ ಮಾಡ್ತಾ ಇದ್ದ ಭಾರತ ವಿರೋಧಿ ಕರ್ಷನ್ ವೈಲಿನ 1909 ಜುಲೈ 1 ಸಂಜೆ 6 ಗಂಟೆಗೆ ಲಂಡನ್ನಿನ ಜಹಂಗೀರ್ ಸಭಾಂಗಣದಲ್ಲಿ ತುಂಬಿದ ಸಭೆಯಲ್ಲಿ ಗುಂಡಿಟ್ಟು ಉರುಳಿಸ್ದ. ಮದನ್ ಲಾಲ್ ನನ್ನ ಪೊಲೀಸರು ಬಂಧಿಸಿದ್ರು. ವಿಚಾರಣೆ ನಡೀತು. ಗಲ್ಲು ಶಿಕ್ಷೆ ಪ್ರಾಪ್ತವಾಯಿತು. ಸಾಯೋಕ್ ಮುಂಚೆ ಅವನೊಂದು ಹೇಳಿಕೆ ಕೊಟ್ಟ. ಅದರಲ್ಲಿ ಮದನ್ ಲಾಲ್ ಧೀಂಗ್ರಾ ಹೇಳಿದ್ದೇನು, ಅಮ್ಮ, ನಿನ್ನ ಕೆಲಸ ಅಂದ್ರೆ ಅದು ಪ್ರಭು ಶ್ರೀರಾಮನ ಕೆಲಸ, ನಿನ್ನ ಅಪಮಾನ ಅಂದ್ರೆ ನನ್ನ ದೇವರ ಅಪಮಾನ. ನಿನ್ನಂಥ ದೊಡ್ಡ ತಾಯಿಗೆ ನನ್ನಂಥ ದೊಡ್ಡ ಮಗ ರಕ್ತ ಅನ್ನಲ್ದೆ ಇನ್ನೇನ್ ತಾನೇ ಕೊಡ್ಲಿಕ್ಕೆ ಸಾಧ್ಯ?
ಹೀಗೆ ಹೇಳ್ತಾ ಗಲ್ಲಿನ ಉರುಳನ್ನು ಚುಂಬಿಸಿ ಕೊರಳಿಗೆ ಹಾಕ್ಕೊಂಡ. ಅವನ ಬಾಯಿಂದ ಬಂದ ಕೊನೆಯ ಶಬ್ದ ವಂದೇ ಮಾತರಂ. ಅವನ ಈ ಹೇಳಿಕೆ ಪತ್ರಿಕೆಯಲ್ಲಿ ಪ್ರಕಟವಾದಾಗ ಇಂಗ್ಲೆಂಡಿನ ನಾಯಕ, ಆನಂತರ ವಾರ್ ಟೈಮ್ ಪ್ರೈಮ್ ಮಿನಿಸ್ಟರ್ ಆಗಿ ಮೆರೆದ ವಿನ್ಸ್ಟನ್ ಚರ್ಚಿಲ್ ಕಣ್ಣು ಒದ್ದೆಯಾಯಿತು. ಅವನು ಹೇಳ್ದ, ಮದನ್, ಎಂಥ ಅದ್ಭುತ ಹುತಾತ್ಮನೇನೋ. ಮುಂದಿನ ಹಲವು ಶತಮಾನಗಳ ಕಾಲ ಭಾರತದ ಯುವಕರು ನಿನ್ನನ್ನು ಪೂಜೆ ಮಾಡ್ತಾರೆ. ಆದರೆ ಇವತ್ತಿನ ಸ್ಥಿತಿ ಏನು? ನಮ್ಮ ಯುವಕರಿಗೆ ಮದನ್ ಲಾಲ್ ಗೊತ್ತಿಲ್ಲ. ಗೊತ್ತಾಗ್ಲಿಕ್ಕೆ ನಮ್ಮ ರಾಜಕಾರಣಿಗಳು ಬಿಡಲ್ಲ. ಪಠ್ಯ ಪುಸ್ತಕಗಳಿಂದ ಈ ಎಲ್ಲ ರಾಷ್ಟ್ರಭಕ್ತರ ಹೆಸರುಗಳನ್ನು ತೆಗಿತಾ ಇದ್ದಾರೆ. ಸರ್ಕಾರದ ತಿಜೋರಿಗಳನ್ನು ದಿವಾಳಿ ಎಬ್ಬಿಸಿದ ಭ್ರಷ್ಟ ರಾಜಕಾರಣಿಗಳ ಬಗ್ಗೆ ಇನ್ನು ಮುಂದೆ ನಮ್ಮ ಮಕ್ಕಳು ಪಠ್ಯ ಪುಸ್ತಕದಲ್ಲಿ ಓದಬೇಕಾಗತ್ತೋ ಏನೋ. ಭಗತ್ ಸಿಂಗ್ನದ್ದು ಇದೇ ರೀತಿ ಪ್ರೇರಣಾದಾಯಿ ಕಥೆ. ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ತಾರುಣ್ಯದ ಹಾಸ್ಟೆಲಲ್ಲಿದ್ದಾಗ 3 ಮಂದಿ ಗಲ್ಲಿಗೇರಿದರು. ಆ ದಿನ ಮುಂಜಾನೆ ಬೆಳಕು ಮೂಡಿರಲಿಲ್ಲ. ಅಷ್ಟೊತ್ತಿಗೆನೆ ಗಲ್ಲುಗಂಬದ ಕಡೆಗೆ ಅವರನ್ನು ಕರ್ಕೊಂಡು ಹೋದರು. ಅವರನ್ನು ಗಲ್ಲಿಗೇರಿಸೋ ಸಂದರ್ಭದಲ್ಲೇ 5 ಮಂದಿ ಬ್ರಿಟಿಷ್ ಅಧಿಕಾರಿಗಳಲ್ಲಿ ಹಾಜರಿದ್ದರು. ಇನ್ಸ್ಪೆಕ್ಟರ್ ಜನರಲ್ ಆಫ್ ಪ್ರಿಸನ್, ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಲಾಹೋರ್ನ ಡೆಪ್ಟಿ ಕಮಿಷನರ್, ಲಾಹೋರ್ ಜೈಲಿನ ಸೂಪರಿಂಟೆಂಡೆಂಟ್, ಮತ್ತೊಬ್ಬ ಮೆಡಿಕಲ್ ಆಫೀಸರ್, ವೈದ್ಯಾಧಿಕಾರಿ. ಅಧಿಕಾರಿಗಳು ಗಮನಿಸ್ತಾ ಇದ್ದಾರೆ. ಸಾಯ್ಲಿಕ್ಕೆ ಹೊರಟ ಈ ಯುವಕರ ಮುಖದಲ್ಲಿ ದುಗುಡ ಇಲ್ಲ, ಚಿಂತೆ ಇಲ್ಲ, ನಗತ ಸಂತೋಷವಾಗಿ ಹೋಗ್ತಾ ಇದ್ದಾರೆ. ಅವರಿಗೂ ಆಶ್ಚರ್ಯ. ಒಬ್ಬ IGP ಕೇಳ್ದ, ನಿಮ್ಮ ಮುಖದ ಈ ಸಂತಸಕ್ಕೇನು ಕಾರಣ? ಭಗತ್ ಸಿಂಗ್ ಹೇಳ್ದ, ನೀವು 5 ಮಂದಿ ಅಧಿಕಾರಿಗಳು ಬಹಳ ಅದೃಷ್ಟವಂತರು. ಇನ್ನೊಬ್ಬ IGP ಕೇಳ್ತಾನೆ, ಕ್ಷಣದಲ್ಲಿ ಹೆಣವಾಗುವ ನೀವು ನಮ್ಮ ಅದೃಷ್ಟ ಯಾಕೆ ಹೊಗಳ್ತೀರಿ? ಭಗತ್ ಸಿಂಗ್ ಎಂಥ ಉತ್ತರ ಕೊಟ್ಟ ಗೊತ್ತಾ? ತಾಯ್ನಾಡಿನ ಮುಕ್ತಿಗಾಗಿ ಭಾರತದ ಯುವಕರು ಹೇಗೆ ನಗತಾ ನಗತಾ ಗಲ್ಲಿಗೆ ಏರ್ತಾರೆ ಅನ್ನೋದನ್ನು ನೋಡುವ ಭಾಗ್ಯ 30 ಕೋಟಿ ಭಾರತೀಯರ ಪೈಕಿ ನಿಮ್ಗೆ 5 ಮಂದಿಗೆ ಮಾತ್ರ ಸಿಕ್ಕಿದೆ. ನೀವು ಅದೃಷ್ಟವಂತರಲ್ವಾ? ಎಂಥ ಮಾತಿದು. ಪಂಡಿತ್ ರಾಮ್ ಪ್ರಸಾದ್ ಬಿಸ್ಮಿಲಿನ ಮಾತು ಕೇಳಿದಿರಾ? ಕಾಕೋರಿ ಮೊಕದ್ದಮೆಯಲ್ಲಿ ಗೆಳೆಯರೊಂದಿಗೆ ಗಲ್ಲಿಗೆ ಹೊರಟ. ಅದಕ್ಕೆ ಮುಂಚೆ ಅವನು ನೋಡ್ಲಿಕ್ಕೆ ಅಂತ ತಾಯಿನೇ ಜೈಲಿಗೆ ಬಂದ್ಲು. ತನ್ನ ನೋಡಕ್ ಅಮ್ಮ ಬರ್ತಿದ್ದಾಳೆ ಅನ್ನೋ ಸುದ್ದಿ ಕೇಳೇ ಅವನ ಕಣ್ಣು ಒದ್ದೆಯಾಯಿತು. ಅಧಿಕಾರಿಗಳ ಅಪ್ಪಣೆ ಪಡೆದು ತಾಯಿ ಬಂದು ಎದುರಿಗೆ ನಿಂತಾಗ ಅವನ ಕಣ್ಣುಗಳಿಂದ ನೀರಿನ ಧಾರೆ. ಆ ಕಣ್ಣೀರಿನಿಂದ ಅಮ್ಮ ವಿಚಲಿತಳಾಗಿ ಕೇಳ್ತಾಳೆ, ಮಗು ರಾಮ್ ಪ್ರಸಾದ್, ಸೂರ್ಯ ಮುಳುಗದ ಸಾಮ್ರಾಜ್ಯಕ್ಕೆ ಸವಾಲು ಹಾಕಿ ಮೃತ್ಯುದಂಡ ಸ್ವೀಕಾರ ಮಾಡಿದ ನಿನ್ನನ್ನು ನೋಡಿ ಆಶೀರ್ವಾದ ಮಾಡಿ ಹೋಗ್ಬೇಕು ಅಂತ ಬನ್ನಪ್ಪ, ನೀನು ಅಳ್ತೀಯ? ನನಗಿಂತ ಎತ್ತರ ಬೆಳೆದಿರ್ತಕ್ಕಂಥ ನೀನು ಸಾವಿಗೆ ಅಂಜಿ ಕಣ್ಣೀರು ಹಾಕಿದರೆ ನಿನ್ನ ತಾಯಿ ನಾನೇನು ಮಾಡಲಿ? ರಾಮ್ ಪ್ರಸಾದ್ ಸಾವರಿಸ್ಕೊಂಡ. ಆಮೇಲೆ ಏನು ಹೇಳ್ದ ಗೊತ್ತಾ? ಅಮ್ಮ, ಸಾವಿಗೆ ಹೆದರಿ ಅಳ್ತಾ ಇಲ್ಲ. ತನ್ನ ಮಗ ಗಲ್ಲಿಗೆ ಹೋಗುವಾಗ ಆಶೀರ್ವಾದ ಮಾಡಿ ಕಳಿಸಿಕೊಡ್ತಕ್ಕಂಥ ಶ್ರೇಷ್ಠ ತಾಯಿಯ ಬಶೀರ್ನಲ್ಲಿ ನನಗೆ ಜನ್ಮ ಕೊಟ್ಟಿದ್ದಕ್ಕೆ ದೇವರಿಗೆ ಕೃತಜ್ಞತೆ ಸಲ್ಲಿಸದೆ ಕಣೆ. ಆಗ ಆ ಧನ್ಯತೆಯಿಂದ ಬಂದ ಕಣ್ಣೀರಿದು. ಹೃದಯದಲ್ಲಿ ಮಾತೃಭಾವ ಅಂಕಿತವಾದರೆ ಮಗುವಿನ ಹೃದಯ ಅದೆಂಥ ಉನ್ಮತ್ತತೆಯನ್ನು ಪಡೆಯುತ್ತೆ ಅನ್ನೋಕೆ ಇದಕ್ಕಿಂತ ಬೇರೆ ಉದಾಹರಣೆಗಳು ಬೇಕಾ? ನಮ್ಮ ಹಿರಿಯರೆಲ್ಲರೂ ಈ ನೆಲದ ಕಣಕಣವನ್ನು ಅಷ್ಟು ಶ್ರದ್ಧೆಯಿಂದ ಕಂಡಿದ್ದರು. ಸ್ವಾಮಿ ವಿವೇಕಾನಂದರ ನೆನಪಾಗತ್ತೆ. 1893ರಿಂದ 97 ತನಕ ಅವರು ಅಮೆರಿಕ ಮತ್ತು ಯುರೋಪ್ ಖಂಡಗಳಲ್ಲಿ ಓಡಾಡಿದರು. ಚಿಕಾಗೋ ವಿಶ್ವಧರ್ಮ ಸಮ್ಮೇಳನವನ್ನು ನಿಮಿತ್ತವನ್ನಾಗಿಟ್ಟುಕೊಂಡು ಹೊರಟ ಆ ಸಿಡಿಲ ಸಂತ ತಮ್ಮ ಬೌದ್ಧಿಕ ಪ್ರಖರತೆಯಿಂದ ಅಮೆರಿಕ ಮತ್ತು ಯುರೋಪ್ ಖಂಡಗಳನ್ನು ಅಲುಗಾಡಿಸಿದರು. ದಾಸ್ಯದಲ್ಲಿದ್ದ ಭಾರತಕ್ಕೆ ಇಡೀ ಜಗತ್ತೇ ನಮಿಸುವಂತೆ ಮಾಡಿದರು. ಆಗ ನಮ್ಮ ಸ್ಥಿತಿ ಹೇಗಿತ್ತು? ಮಾತಿರದ ಕಂಠದಳು ಭಯಭೀತ ಭಾವದಳು ಹಿಂದೂ ಬಂಧುಗಳೆಲ್ಲ ಹರಿದು ಹಂಚಿರಲು, ವರುಷ ಸಾಸಿರದಿಂದ ಪದಪ್ರಹಾರವ ಸಹಿಸಿ ತನ್ನ ಅಸ್ತಿತ್ವವನ್ನು ತಾನು ಮರೆತಿರಲು, ಉರುಳು ಹಗ್ಗದ ಹಾರ ತಾಯಿ ಕೊರಳ ಬಿಗಿದಿಹುದು, ದಾಸ್ಯ ಮದಿರೆಯ ಕುಡಿದು ದೇಶ ಮಲಗಿಹುದು, ಹೀನ ದೀನರು ಇವರು ಹತಭಾಗ್ಯರೆಂದು ಹಿಂದೂ ಸಂತಾನವನ್ನು ಜಗವು ಜರೆಯುತ್ತಿರೆ. ಹಿಂದೂ ಅಂತ ತನ್ನಂತಾನು ಗುರುತಿಸಿಕೊಳ್ಳಕ್ಕೆ ಇಲ್ಲಿನ ಮಗು ನಾಚಿಕೆ ಪಡ್ತಿದ್ದಾಗ ಈ ಹಿಂದುತ್ವದ ಪ್ರತಿನಿಧಿ ಜಗತ್ತಿಗೆ ಹಿಂದುತ್ವದ ಉದಾತ್ತತೆಯನ್ನು ಪರಿಚಯ ಮಾಡಿಕೊಟ್ರು. ಹೀನ ದೀನ ದರಿದ್ರ ಕೃಪಣ ರೋಗಿಷ್ಠ ಭಾರತವನ್ನ ಮೇಲಕ್ಕೆತ್ತುವ ಸಂಕಲ್ಪ ಮಾಡಿದರು. ಭಾರತದ ಧೂಳು ನನ್ನ ಸರ್ವೋಚ್ಚ ದೇವಲೋಕ ಅಂತ ಸಾರಿದರು. ವಿದೇಶದಿಂದ ಮರಳಿದ ಅವರು
ರಾಮೇಶ್ವರದ ನೆಲದ ಮೇಲೆ ಕಾಲು ಇಡುತ್ತಿದ್ದಂತೆ ಪುಳಕಿತರಾದರು. ಆ ಮಣ್ಣನ್ನ ಕಣ್ಣಿಗೆ ಒತ್ತಿಕೊಂಡ್ರು. ಯುಗ ಯುಗಗಳ ಅವಧಿಯಲ್ಲಿ ಲೆಕ್ಕವಿಲ್ಲದಷ್ಟು ಸಂತ ಮಹಂತರು, ರಾಜರ್ಷಿಗಳು ಮತ್ತು ಬ್ರಹ್ಮರ್ಷಿಗಳ ಚರಣ ಸ್ಪರ್ಶದಿಂದ ಪುನೀತವಾದ ಈ ಮಣ್ಣು ಮೈಗೆ ಸೋಕಿದರೆ, ಮೈಗೆ ತಾಕಿದರೆ ಮೈ ಮನಗಳ ಕೊಳೆ ದೂರವಾಗತ್ತೆ ಅಂತ ಹೇಳಿದರು. ಸ್ವಾಮಿ ವಿವೇಕಾನಂದರಂತೆ ವೇದಾಂತದ ಡಿಂಡಿಮವನ್ನು ಜಗತ್ತಿನಾದ್ಯಂತ ಭಾರಿಸಿದ ಮತ್ತೊಬ್ಬ ಯತಿ ಸ್ವಾಮಿ ರಾಮತೀರ್ಥ. ಅವರು ತಮ್ಮ ಮಾತೃಭೂಮಿ ಜೊತೆಗೆ ಭಾವಪೂರ್ಣವಾದ ಅದ್ವೈತವನ್ನು ಸಾಧಿಸಿದರು. ಅವರು ಹೇಳಿದರು, ಓಹ್, ನನ್ನ ನಿಲುವು ಅದೆಷ್ಟು ಭವ್ಯ! ಕಾಶ್ಮೀರವೇ ನನ್ನ ಶಿರ, ಕನ್ಯಾಕುಮಾರಿ ನನ್ನ ಪಾದಯುಗ್ಮಗಳು, ಹಿಮಾಲಯದ ಶ್ರೇಣಿಗಳೇ ನನ್ನ ಬಾಹುಗಳು, ನಾನು ಅಡಿ ಇಡಲು ಭಾರತವೇ ಅಡಿಯಿಟ್ಟಂತೆ, ನನ್ನ ಉಸಿರು ಭಾರತದ ಉಸಿರು, ನಾನೇ ಭಾರತ, ನಾನೇ ಶಂಕರ, ಇದೇ ನಿಜವಾದ ವೇದಾಂತ ಅಂತ ಹೇಳ್ತಾ ಭಾರತದ ಜೊತೆಗೆ ಏಕರೂಪರಾದರು ಸ್ವಾಮಿ ರಾಮತೀರ್ಥ. ಭಾರತ ಅಂದರೆ ಕೇವಲ ಕಲ್ಲು, ಮಣ್ಣು, ಬೆಟ್ಟ, ಗುಡ್ಡ, ಕಣಿವೆ, ಕಂದರಗಳು ತುಂಬಿರ್ತಕ್ಕಂಥ ಜಡವಸ್ತು ಅಲ್ಲ. ಆಕೆ ಜಗನ್ಮಾತೆ, ಆದಿಶಕ್ತಿ, ಮಹಾಮಾಯೆ, ಮಹಾದುರ್ಗೆ ಮೈ ತಾಳದ ಜೀವಂತ ಅವತಾರ ಅಂತ ಮಹರ್ಷಿ ಶ್ರೀ ಅರವಿಂದರು ಚಿತ್ರಿಸಿಕೊಂಡ್ರು. ಹೇ ಮಾತೃಭೂಮಿ, ನಿನಗಾಗಿ ನನ್ನ ಮನಸ್ಸನ್ನು ಮೀಸಲಿರಿಸಿದೆ, ನನ್ನ ವಕ್ತೃತ್ವ ವಾಗ್ವೈಭವಗಳನ್ನು ನಿನಗೇ ಅರ್ಪಿಸಿದೆ, ನನ್ನ ಕಾವ್ಯ ರಸದಿಂದ ನಿನ್ನ ಅಭಿಷೇಕ ಮಾಡಿದೆ, ನನ್ನ ಬರವಣಿಗೆಗೆಲ್ಲ ನೀನೇ ಪ್ರೇರಣೆಯಾದೆ, ನಿನ್ನ ಕಾರ್ಯವೆಂದರೆ ಎಲ್ಲ ದೇವತೆಗಳನ್ನು ಪ್ರಸನ್ನಗೊಳಿಸ್ತಕ್ಕಂಥ ಕಾರ್ಯ ಅಂತ ನಂಬಿ ತನ್ನ ಇಡೀ ಪರಿವಾರವನ್ನ ತಾಯ್ನಾಡ ಮುಕ್ತಿ ಯಜ್ಞದಲ್ಲಿ ತಳ್ಳಿದವರು ಸ್ವಾತಂತ್ರ್ಯ ವೀರ ಸಾವರ್ಕರ್. ಆವಿನದ ನೊರೆ ಹಾಲನೊಲ್ಲೆನು, ದೇವಲೋಕದ ಸುಧೆಯನೊಲ್ಲೆನು, ದೇವಿ ನಿನ್ನಯ ನಾಮದ ಅದ್ಭುತ ಋಷಿಯ ನರಿತಿಹೆನು, ಪಾವನೆಳೆ ನಿನ್ನಂಘ್ರಿ ಕಮಲದ ಸೇವೆಯುದು ದೊರೆತಿಹುದು ತಾಯೇ, ಶ್ರೀವರನ ಕೃಪೆಯಿಂದ ಮತ್ತಿನ್ನೇನು ಬೇಡೆನಗೆ ಅಂತ ಹೇಳ್ತಾ ಸಾಮಾನ್ಯರ ಭಾವನೆಗಳಿಗೆ ಕವಿ ಸಾಲಿ ರಾಮಚಂದ್ರರು ಶಬ್ದ ರೂಪ ನೀಡಿದರು. ಶತಮಾನದ ಶಕಪುರುಷ ರಾಷ್ಟ್ರಕವಿ ಕುವೆಂಪು ಹೇಳಿದರು, ಆತ್ಮವಚ್ಯುತವೆಂದು ಜನ್ಮಗಳು ಬಹವೆಂದು, ಮೃತ್ಯು ನಶ್ವರವೆಂದು, ಭಾರತಿಗೆ ಜಯವೆಂದು, ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದೆಯ ಕುಗ್ಗದೆಯ ಹಿಗ್ಗಿ ನಡೆ ಮುಂದೆ. ಅಭಿಜಾತ ಕವಿ ವಾಜಪೇಯಿ ಹೇಳ್ತಾರೆ, ಭಾರತ ನಮ್ಮೆಲ್ಲರ ತಾಯಿ, ಕೋಟಿ ಕೋಟಿ ದೇವತೆಗಳ ಹೆತ್ತೊಡಲು, ಹಿಮಾಲಯ ಅವಳ ಕಿರೀಟ, ಕಾಶ್ಮೀರ ಅವಳ ಲಲಾಟ, ನಮ್ಮ ಆಕಾಶದ ಮೋಡಗಳೇ ಅವಳ ಮುಂಗುರುಳುಗಳು, ದಿಲ್ಲಿ ತೋ ಮಾಕ ದಿಲ್ ಹೈ, ದೆಹಲಿ ಅವಳ ಹೃದಯ, ಬಲೂಚಿಸ್ತಾನ್ ಮತ್ತು ಬರ್ಮಾ ಅವಳ ಭುಜಗಳು, ಗಂಗಾ ಯಮುನೆಯರು ಅವಳ ಮಾಂಗಲ್ಯ, ನಾಗಪುರ ಅವಳ ನಾಭಿ, ವಿಂಧ್ಯ ಪರ್ವತವೇ ಅವಳ ಸೊಂಟ, ವಿಂಧ್ಯದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಹರಿತಕ್ಕಂಥ ನರ್ಮದಾ ನದಿ ಅದು ತಾಯಿ ಭಾರತೀಯ ಸೊಂಟದಲ್ಲಿ ಮಿನುಗುವ ಚಿನ್ನದ ಡಾಬು, ಪೂರ್ವ ಪಶ್ಚಿಮ ಘಟ್ಟಗಳವಳ ಕಾಲುಗಳು, ಕನ್ಯಾಕುಮಾರಿ ಅವಳ ಚರಣಕಮಲ, ಶ್ರೀಲಂಕಾ ನಮ್ಮ ತಾಯಿ ಚರಣಕ್ಕೆ ಭಗವಂತ ಸಮರ್ಪಿಸಿದ ಕಮಲದ ಹೂವು, ಸಮುದ್ರ ರಾಜ ತಾಯಿ ಭಾರತೀಯ ಕಾಲ್ ತೊಳಿತಾ ಇದ್ದಾನೆ, ವಾಯುದೇವ ಚಾಮರ ಬೀಸ್ತಾನೆ, ಸೂರ್ಯಚಂದ್ರರು ಆರತಿ ಬೆಳಗುತ್ತಾರೆ. ಮುಂದೆ ಭಾವೋತ್ಕಟತೆಯಿಂದ ಹೇಳ್ತಾರೆ, ಅಟಲ್ ಜಿ ಯಹ ವಂದನ್ ಕಿ ಭೂಮಿ ಹೈ, ಅಭಿನಂದನ್ ಕಿ ಭೂಮಿ ಹೈ, ಅರ್ಪಣ್ ಕಿ ಭೂಮಿ ಹೈ, ಜಗತ್ತಿನ ಏಕಮಾತ್ರ ತರ್ಪಣ್ ಕಿ ಭೂಮಿ ಹೈ, ಇಲ್ಲಿನ ನೀರಿನ ಒಂದೊಂದು ಹನಿ ಬಿಂದು ಬಿಂದು ಗಂಗಾ ಹೈ, ಕಲ್ಲಿನ ಒಂದೊಂದು ತುಣುಕು ಕಂಕರ ಕಂಕರ ಶಂಕರ ಹೈ, ಜಿಯೆಂಗೆ ತೋ ಇಸ್ಕೆ ಲಿಯೆ ಔರ್ ಮರೆಂಗೆ ತೋ ಇಸ್ಕೆ ಲಿಯೆ. ಎಂಥ ಭಾವನೆ ಇದು! ರಸಋಷಿ ರವೀಂದ್ರನಾಥ್ ಟ್ಯಾಗೋರ್ ತಮ್ಮ ಭಾವನೆಗಳಿಗೆ ಕಾವ್ಯದ ರೂಪ ಕೊಟ್ಟು ಹೇಳಿದರು, ದೇವಿ ಭುವನಮನ ಮೋಹಿನಿ, ನಿರ್ಮಲ ಸೂರ್ಯ ಕರೋಜ್ವಲ ಧರಣಿ, ಜನಕ ಜನನಿ ಜನನಿ. ಭಾರತದ ಎಲ್ಲ ಭಾಷೆಗಳಲ್ಲಿ ಇಂಥ ಕಾವ್ಯಗಳು ಹೊರಹೊಮ್ಮಿದವು. ಈ ಎಲ್ಲ ಹಾಡುಗಳಿಗೆ ಕಿರೀಟಪ್ರಾಯವಾದ ಒಂದು ಹಾಡಿದೆ, ಅದೇ ವಂದೇ ಮಾತರಂ, ಅಂದರೆ ತಾಯೇ ವಂದಿಸುವೆ ಅಂತ ಅರ್ಥ. ಋಷಿ ಬಂಕಿಮಚಂದ್ರರು ರಾಷ್ಟ್ರಕ್ಕೆ ಕೊಟ್ಟ ರಣಮಂತ್ರ ಅದು. ವಂದೇ ಮಾತರಂ, ಈ ಎರಡು ಶಬ್ದಗಳ ಒಂದು ಜೋಡಿ ನಮ್ಮ ನಾಡಿನಲ್ಲಿ ಎಂಥ ಮೋಡಿ ಮಾಡ್ತು ನೋಡಿ. ವಂದೇ ಮಾತರಂ ಹಾಡ್ಲಿಕ್ಕೆ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ರಚನೆಯಾದ ಅರ್ಥವಿಲ್ಲದ ಒಣಶಬ್ದಗಳ ಸಾಲಲ್ಲ. ವಂದೇ ಮಾತರಂ ಈ ನೆಲದ ಮಕ್ಕಳಿಗೆ ತನ್ನ ತಾಯಿಯೇ ಪರಿಚಯ ಮಾಡಿಕೊಡ್ತು, ಸ್ಪಷ್ಟವಾಗಿ ಮಾಡಿಕೊಡ್ತು. ಅದರ ಉಚ್ಚಾರ ಮಾತ್ರದಿಂದ ನಿರ್ಮಾಣವಾದ ದೇಶಭಕ್ತಿಯ ಹೆದ್ದರೆಯಲ್ಲಿ ಬ್ರಿಟಿಷರ ಸೂರ್ಯ ಮುಳುಗದ ಸಾಮ್ರಾಜ್ಯ ಕೊಚ್ಕೊಂಡು ಹೋಯಿತು. ಇಂಥ ವಂದೇ ಮಾತರಮ್ಮನ್ನ ಮತಾಂಧ ಶಕ್ತಿಯ ಎದುರು ಮೊಣಕಾಲೂರದ ನಮ್ಮ ಹೇಡಿ ನಾಯಕರು ತುಂಡು ಮಾಡಿದರು ಅನ್ನೋದನ್ನು ನೀವು ನಂಬ್ತೀರಾ? ಇವತ್ತು ಆ ಹಾಡನ್ನು ಪೂರ್ಣವಾಗಿ ಹಾಡ್ತಾ ಇಲ್ಲ. ತ್ವಂ ಹಿ ದುರ್ಗಾ ದಶ ಪ್ರಹರಣ ಧಾರಿಣಿ
ಕಮಲ ಕಮಲದಲ ವಿಹಾರಿಣಿ ವಾಣಿ ವಿದ್ಯಾದಾಯಿನಿ ಎಂಬ ಆ ನಮ್ಮ ಮಹಾಮಾತೆಯ ಬ್ರಹ್ಮ ಕ್ಷತ್ರ ಸ್ವರೂಪಗಳನ್ನು ಪರಿಚಯ ಮಾಡತಕ್ಕಂಥ ಸಾಲುಗಳನ್ನೇ ಕೈಬಿಡಲಾಗಿದೆ. ಜನಗಣಮನ ಬರೆದ ಕವಿ ರವೀಂದ್ರನಾಥರು ಜೀವನದುದ್ದಕ್ಕೂ ಹಾಡಿದ್ದು ವಂದೇ ಮಾತರಂ. ಎಲ್ಲ ಸಾರ್ವಜನಿಕ ಸಮಾರಂಭಗಳ ಪ್ರಾರಂಭದಲ್ಲಿ ಅಥವಾ ಕೊನೆಯಲ್ಲಿ ವಂದೇ ಮಾತರಂ ಹಾಡಬೇಕು ಅನ್ನೋದು ಅವರ ಆಗ್ರಹ ಆಗಿತ್ತು. ಅದನ್ನು ಮೊಟ್ಟ ಮೊದಲಿಗೆ ಕಲ್ಕತ್ತಾದಲ್ಲಿ ನಡೆದ ಕಾಂಗ್ರೆಸ್ಸಿನ ಅಖಿಲ ಭಾರತ ಅಧಿವೇಶನದಲ್ಲಿ ರಾಗ್ ಮಲ್ಹಾರ್ನಲ್ಲಿ ಹಾಡಿದ ರವೀಂದ್ರನಾಥ್ ಠಾಗೂರ್ರೇ. ಅಂದಿನಿಂದ ವಂದೇ ಮಾತರಮನ್ನ ಕಾಂಗ್ರೆಸ್ ಅಧಿವೇಶನಗಳಲ್ಲಿ ಹಾಡ್ತಕ್ಕಂಥದ್ದೊಂದು ಪರಂಪರೆನೇ ಆಗೋಯ್ತು. ಈ ವಿಷಯನ ನಾನು ಯಾಕೆ ಈಗ ಪ್ರಸ್ತಾಪಿಸ್ತಾ ಇದ್ದೇನೆ ಅನ್ನೋದನ್ನು ಗಮನಿಸಬೇಕು ಅಂತ ನಿಮ್ಮಲ್ಲಿ ನಾನು ವಿನಂತಿಸ್ಕೊಳ್ತೇನೆ. 1947 ಆಗಸ್ಟ್ 14 ನಡು ರಾತ್ರಿ ನಮ್ಮ ದೇಶ ತುಂಡಾಯಿತು. ಇದ್ದಕ್ಕಿದ್ದ ಹಾಗೆ ಒಂದು ರಾತ್ರಿ ಒಂದು ದೇಶ ತುಂಡಾಗತ್ತೆ ಅನ್ನೋದನ್ನು ಯಾರಾದರೂ ನಂಬಲಿಕ್ಕೆ ಸಾಧ್ಯನಾ? ವಿಭಜನೆ ಒಂದು ದೀರ್ಘಕಾಲದ ಪ್ರಕ್ರಿಯೆ. ವಂದೇ ಮಾತರಂ ಕುರಿತು ಕಾಂಗ್ರೆಸ್ನಲ್ಲಿ ಅಪಸ್ವರ ಏಳ್ತಿದ್ದಂತೆ ಈ ಪ್ರಕ್ರಿಯೆಗೆ ವೇಗ ಬಂತು. ಕಾಂಗ್ರೆಸ್ನಲ್ಲಿ ಶ್ರೀ ಠಾಗೂರರು ಪ್ರಾರಂಭಿಸಿದ ಪರಂಪರೆಯ ಮೇಲೆ 1923 ಆಘಾತ ಆಯಿತು. ಆ ವರ್ಷ ಆಂಧ್ರದ ಕಾಕಿನಾಡಾದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ವಿಶೇಷವಾಗಿ ವಂದೇ ಮಾತರಂ ಹಾಡಲಿಕ್ಕಾಗಿ ದೇಶಭಕ್ತ ಗಾಯಕ ಕಂಚಿನ ಕಂಠದ ವಿಷ್ಣು ದಿಗಂಬರ ಪುಲಸ್ಕರ್ ಅವರನ್ನು ಮಹಾರಾಷ್ಟ್ರದಿಂದ ಕರೆಸಲಾಗಿತ್ತು. ಅವರು ಹಾಡಲಿಕ್ಕೆ ಅಂತ ಕೈ ಮುಗಿದು ಎದ್ದು ನಿಂತರು. ಕಿಕ್ಕಿರಿದು ನೆರೆದಿದ್ದ ಪ್ರತಿನಿಧಿಗಳು ಕೈ ಮುಗಿದು ನಿಂತಿದ್ದಾರೆ. ಇನ್ನೇನು ಹಾಡು ಪ್ರಾರಂಭ ಆಗಬೇಕು. ಆ ಹಾಡು ಬೇಡ ಅಂತಕ್ಕಂಥ ಕರ್ಕಶವಾದ ಆಜ್ಞೆ ಬಂತು. ಮೋಡವೇ ಇಲ್ಲದ ಆಕಾಶದಲ್ಲಿ ಸಿಡಿಲು ಬಡದಂಗಾಯಿತು. ಯಾರು ಆ ಕ್ರೂರ ಆದೇಶ ನೀಡಿದವನು? ಅಂದಿನ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ಮತ್ತು ಗಾಂಧೀಜಿಯವರ ಗೆಳೆಯ ಮೌಲಾನಾ ಮೊಹಮ್ಮದ್ ಅಲಿ. ಕೆರಳಿದ ವಿಷ್ಣು ದಿಗಂಬರ್ ಪುಲಸ್ಕರ್ ಕೇಳ್ತಾರೆ, ಯಾಕೆ ಹಾಡಬಾರ್ದು? ನನ್ನನ್ನು ಇಲ್ಲಿ ಕರೆಸಿರೋದೇ ವಂದೇ ಮಾತರಂ ಹಾಡಲಿಕ್ಕೆ. ಆಗ ಮೌಲಾನಾ ಮೊಹಮ್ಮದ್ ಅಲಿ ಹೇಳಿದ್ದೇನೋ, ನನ್ನ ಮತದಲ್ಲಿ ಸಂಗೀತಕ್ಕೆ ನಿಷೇಧ ಇದೆ. ಈ ಹಾಡಿನಲ್ಲಿ ಭಾರತವನ್ನು ದುರ್ಗೆ ಲಕ್ಷ್ಮೀ ರೂಪದಲ್ಲಿ ಪರಿಚಯ ಮಾಡಿದ್ದಾರೆ. ವಿಗ್ರಹ ಪೂಜೆಗೆ ನನ್ನ ಮತದಲ್ಲಿ ಅವಕಾಶ ಇಲ್ಲ. ಪುಲಸ್ಕರ್ ಗುಡುಗಿದ್ರು, ನಾನು ಈ ಹಾಡನ್ನು ಯಾವುದೇ ಮತೀಯ ಕೂಟದಲ್ಲೋ ಮಸೀದಿಲೋ ಹಾಡ್ತಾ ಇಲ್ಲ. ಇದು ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧಿವೇಶನ. ರಾಜಕೀಯದಲ್ಲಿ ಮತನ ಯಾಕೆ ಬೆರೆಸ್ತೀರಿ? ಹಾಡಬೇಕು ಅಂತ ಜನ ಆಗ್ರಹ ಮಾಡಿದರು. ಇವರು ಹಾಡಿದರು. ಆದರೆ ಅದನ್ನು ಪ್ರತಿಭಟಿಸಿ ಅಧ್ಯಕ್ಷ ಪೀಠದಲ್ಲಿದ್ದ ವ್ಯಕ್ತಿ ಹೊರಗೆ ಹೋಗ್ತಾರೆ. ನಮ್ಮ ನಾಯಕರು ಬೆಳೆಸಿದ್ದು ಇಂಥ ಮತಾಂಧರನ್ನೇ ಅನ್ನೋದು ಎಂಥ ದುರ್ದೈವದ ಸಂಗತಿ. ಅಧಿವೇಶನ ಅಂತೂ ಇಂತೂ ಮುಗಿತು. ಕಾಂಗ್ರೆಸ್ ನಾಯಕರಿಗೆ ಚಿಂತೆ ಪ್ರಾರಂಭ ಆಯಿತು. ವಂದೇ ಮಾತರಂ ಹಾಡಿದರೆ ಮುಸಲ್ಮಾನರಿಗೆ ನೋವಾಗತ್ತೆ, ಅವರು ನಮ್ಮಿಂದ ದೂರವಾಗ್ತಾರೆ. ಅವರು ನಮ್ಮ ಜೊತೆಗೆ ಬರೆದಿದ್ರೆ ಸ್ವಾತಂತ್ರ್ಯ ಪಡೆಯೋದು ಹೇಗೆ? ಈ ದೌರ್ಬಲ್ಯ ತುಂಬಿದ ಚಿಂತನೆಯಿಂದ ತುಷ್ಟೀಕರಣದ ರಾಜಕೀಯ ಪ್ರಾರಂಭ ಆಯಿತು. ಅದರ ಪರಿಣಾಮನೇ ವಂದೇ ಮಾತರಂನ ವಿಭಜನೆ. ಇವತ್ತು ನಾವು ವಂದೇ ಮಾತರಂ ಪೂರ್ತಿ ಹಾಡ್ತಾ ಇಲ್ಲ. ಕೇವಲ ಪ್ರಕೃತಿ ವರ್ಣನೆ ಮಾಡೋ ಮೊದಲು 2 ಚರಣಗಳನ್ನು ಮಾತ್ರ ಹಾಡ್ತೀವಿ. ತುಷ್ಟೀಕರಣ ಅನ್ನೋದು ಇಳಿಜಾರಿನಲ್ಲಿ ಕಾಲಿಟ್ಟಂತೆ. ಇಳಿಜಾರಿನಲ್ಲಿ ಕಾಲಿಟ್ಟವನ ಮೇಲೆ ಬರೋದು ಹೇಗೆ ಸಾಧ್ಯ? ಅದೇ ರೀತಿ ಬಗ್ಗೋದನ್ನು ಒಗ್ಗಿಸ್ಕೊಂಡು ನಮ್ಮ ನಾಯಕರು ವಿಭಜನೆಗಳ ಸರಮಾಲೆಗಳಿಗೆ ಕಾರಣೀಭೂತರಾದರು. ನಂತರ ನಮ್ಮ ಧ್ವಜದ ವಿಭಜನೆಯಾಯಿತು. ಈ ಪ್ರಾಚೀನ ರಾಷ್ಟ್ರಕ್ಕೆ ಯಾವ ಧ್ವಜ ಇರಬೇಕು ಅನ್ನೋ ಪ್ರಶ್ನೆ ದುರ್ದೈವದಿಂದ ನಮ್ಮ ನಾಯಕರಿಗೆ ಉದ್ಭವಿಸಿತು. 1931 ಕಾಂಗ್ರೆಸ್ ಇದಕ್ಕೋಸ್ಕರ ಒಂದು ಧ್ವಜ ಸಮಿತಿಯನ್ನು ನಿರ್ಮಿಸಿತು. ಅದರಲ್ಲಿ ಪಂಡಿತ್ ನೆಹರು, ಸರ್ದಾರ್ ಪಟೇಲ್, ಅಬುಲ್ ಕಲಾಂ ಆಜಾದ್, ಪಟಾಬಿ ಸೀತಾರಾಮಯ್ಯ, ತಾರಾಸಿಂಗ್, ನಾಸು ಹರ್ಡಿಕರ್ ಮೊದಲಾಗಿ 7 ಜನ ಸದಸ್ಯರಿದ್ದರು. ದೇಶದ ಎಲ್ಲ ಜನರ ಅಭಿಪ್ರಾಯ ಅವರು ತಗೊಂಡ್ರು. ಕೊನೆಗೆ ಸರ್ವಾನುಮತದ ನಿರ್ಣಯ ಕೊಟ್ಟರು. ಅದರಂತೆ ಕೇಸರಿ ಧ್ವಜವನ್ನು ರಾಷ್ಟ್ರಧ್ವಜವಾಗಿ ಜನ ಬಯಸ್ತಾರೆ ಅಂತ ಹೇಳಲಾಯಿತು. ಜೊತೆಗೆ ಧ್ವಜದ ಎಡಮೂಲೆಯಲ್ಲಿ ಚರಕಾದ ಒಂದು ಚಿಹ್ನೆ ಇರಬೇಕು ಅನ್ನೋ ಸೂಚನೆ ಬಂತು. ಆದರೆ ಆದದ್ದೇನು? ತಾವೇ ನೇಮಿಸಿದ್ದ ಧ್ವಜ ಸಮಿತಿ ಕೊಟ್ಟ ಸರ್ವಾನುಮತದ ನಿರ್ಣಯವನ್ನು ತಿರಸ್ಕರಿಸಿ ಬೇರೆ ಬೇರೆ ಕೋಮುಗಳನ್ನು ಪ್ರತಿನಿಧಿಸತಕ್ಕಂಥ ಬಣ್ಣಗಳನ್ನು ಜೋಡಿಸಿ ಹೊಸ ಧ್ವಜವನ್ನು ರಚನೆ ಮಾಡಿದರು. ಮುಂದಿನ ಹಂತದಲ್ಲಿ ದೇಶದ ಭಾಷೆ ತುಂಡಾಯಿತು. ಹಿಂದಿನ ಋಷಿ ದಯಾನಂದ, ಸ್ವಾಮಿ ವಿವೇಕಾನಂದ, ಗಾಂಧೀಜಿ, ರಾಜಾಜಿ ತನಕ ಎಲ್ಲರೂ ಸಹ ರಾಷ್ಟ್ರದ ಏಕತೆಯ ಸಂಕೇತ ಅಂತ ಭಾವಿಸಿ ಬೆಳೆಸೋ ಪ್ರಯತ್ನ ಮಾಡಿದ್ರು. ಆದರೆ ಮುಸ್ಲಿಂ ಲೀಗ್ ಹಿಂದಿನ ವಿರೋಧಿಸ್ತು. ಉರ್ದು ತನ್ನಿ ಅಂತ ಹೇಳ್ತು. ಹಿಂದಿ ಬಿಟ್ಟರೆ ಹಿಂದೂಗಳಿಗೆ ನೋವಾಗುತ್ತೆ, ಉರ್ದು ತರದಿದ್ರೆ ಮುಸಲ್ಮಾನರು ದೂರವಾಗಬಹುದು ಅಂತ ಹೇಳಿದ್ರೆ ಹಿಂದಿ ಮತ್ತು ಉರ್ದು ಎರಡನ್ನೂ ಬೆರೆಸಿದ ಹಿಂದೂಸ್ತಾನಿ ಭಾಷೆಗೆ ಕಾಂಗ್ರೆಸ್ ಮಾನ್ಯತೆ ಕೊಡ್ತು. ಹಿಂದೂಸ್ತಾನಿ ಭಾಷೆನಲ್ಲೇ ನಮ್ಮ ಮಕ್ಕಳ ಪಠ್ಯ ಪುಸ್ತಕದಲ್ಲಿ ರಾಮಾಯಣದ ಪಾಠಗಳು ಹೇಗೆ ಪ್ರಕಟವಾದವು?
ಆ ಭಾಷೆಯಲ್ಲಿ ಶ್ರೀರಾಮ ಬಾದಶಾಹನಾದ, ಸೀತೆ ಬೇಗಂ ಆದ್ಲು, ಲಕ್ಷ್ಮಣ ಶಹಜಾದ ಆದ, ಬ್ರಹ್ಮರ್ಷಿ ವಸಿಷ್ಠರು ಮೌಲ್ವಿ ಆದರು. ಹೊಸ ಕಾಂಪೋಸಿಟ್ ಕಲ್ಚರ್ ನಮ್ಮ ದೇಶದಲ್ಲಿ ಪ್ರಾರಂಭವಾಯಿತು. ನಂತರ ಭಜನೆಯ ವಿಭಜನೆಯಾಯಿತು. ಗಾಂಧೀಜಿ ರಾಮಭಕ್ತರು. ಪ್ರತಿನಿತ್ಯ ಪ್ರಾರ್ಥನೆಯಲ್ಲಿ ರಾಮನ ಭಜನೆ ಇರ್ತಿತ್ತು. ವೈಷ್ಣವ ಜನತೋ ತೇನೆ ಕಹಿಯೇ, ಇದಂತೂ ಅವರಿಗೆ ಅತ್ಯಂತ ಪ್ರೀತಿಯ ಹಾಡು. ಬರೀ ರಾಮನ ಹೆಸರು ಹೇಳಿದ್ರೆ ಅಲ್ಪಸಂಖ್ಯಾತರಿಗೆ ಎಲ್ಲಿ ನೋವಾಗುತ್ತೋ ಅಂತ ಭಾವಿಸಿ ರಘುಪತಿ ರಾಘವ ರಾಜಾರಾಮ್ ಜೊತೆಗೆ ಈಶ್ವರ ಅಲ್ಲಾಹ ತೆರೆನಾಮ್ ಸೇರಿಸಿದರು. ಈಶ್ವರ ಮತ್ತು ಅಲ್ಲಾಹ್ ಬೇರೆ ಅಂತ ನಾವಂತೂ ಭಾವಿಸಿಲ್ಲ. ಭಗವಂತನ ಯಾವ ನಾಮ ರೂಪಗಳಿಂದಾದರೂ ಪೂಜೆ ಮಾಡ್ತಕ್ಕಂಥ ಸ್ವಾತಂತ್ರ್ಯ ನಮ್ಮಲ್ಲಿದೆ. ಆದರೆ ಯಾರನ್ನ ಖುಷಿಪಡಿಸ್ಲಿಕ್ಕೋಸ್ಕರ ಈ ಸಾಲನ್ನು ಸೇರಿಸಲಾಯಿತೋ ಅವರು ಮಾತ್ರ ರಾಮನ ಜೊತೆಗೆ ಅಲ್ಲಾಹನ ಹೆಸರು ಹೇಳಕ್ಕೆ ಒಪ್ಪಲೇ ಇಲ್ಲ. ಮುಂದಿನ ಹಂತ ದೇಶದ ವಿಭಜನೆ. 1929ರಲ್ಲಿ ಲಾಹೋರ್ನಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ಪೀಠದಿಂದ ಪಂಡಿತ್ ನೆಹರು ಘೋಷಣೆ ಮಾಡಿದರು, ಪಾಕಿಸ್ತಾನದ ಬೇಡಿಕೆ ಒಂದು ವಿಲಕ್ಷಣ ಮೂರ್ಖತನ, ಇಟ್ಸ್ ಎ ಫ್ಯಾಂಟಾಸ್ಟಿಕ್ ನಾನ್ ಸೆನ್ಸ್. ಇಲ್ಲಿ ಹರಿತಾ ಇರೋ ರಾವಿ ನದಿ ಸಾಕ್ಷಿಯಾಗಿ 30 ಕೋಟಿ ಭಾರತೀಯರಿಗೆ ನಾನು ಮಾತು ಕೊಡ್ತೇನೆ, ವಿಭಜನೆಗೆ ಅವಕಾಶ ಇಲ್ಲ ಅಂತ ಹೇಳಿದರು. ಕೊನೆಗೆ ಮೂರ್ಖರಾದದ್ದು ಯಾರು? ದೇಶ ತುಂಡಾಯ್ತಲ್ಲ. ತುಂಡಾದ ನಾಡಿನ ಮೊದಲನೇ ಪ್ರಧಾನಿ ಅವರೇ ಆದ್ರಲ್ಲ. ಅವರ ಆಳಿದ ಭಾರತದಲ್ಲಿ ಆ ರಾವಿ ನದಿ ಹರಿಲೇ ಇಲ್ಲ. 1939ರ ಕೊನೆಯಲ್ಲಿ ಅದೇ ಲಾಹೋರ್ನಲ್ಲಿ ಅದೇ ಜಾಗದಲ್ಲಿ ಮುಸ್ಲಿಂ ಲೀಗ್ ಅಧಿವೇಶನ ನಡೆಸಿ ಪಾಕಿಸ್ತಾನ ನಿರ್ಣಯ ಸ್ವೀಕಾರ ಮಾಡಿತು. 45ರಲ್ಲಿ ಕಲ್ಕತ್ತಾದಲ್ಲಿ ನಡೆದ ಮುಸ್ಲಿಂ ಲೀಗ್ ಅಧಿವೇಶನದಲ್ಲಿ ಮತಾಂಧರು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಪಾಕಿಸ್ತಾನ ದಕ್ಕಿಸ್ಕೊಳ್ಳೋಕ್ಕೋಸ್ಕರ ನೇರ ಕ್ರಮ, ಡೈರೆಕ್ಟ್ ಆಕ್ಷನ್ನಿನ ಬೆದರಿಕೆಯನ್ನು ಒಡ್ಡಿದ್ರು. ನೇರ ಕ್ರಮದ ಬೆದರಿಕೆಗೆ ಮುಂಬೈನಲ್ಲಿ ಸರ್ದಾರ್ ಪಟೇಲ್ ಉತ್ತರ ಕೊಟ್ಟರು. ಖಡ್ಗ ಹಿಡಿದು ದೇಶ ತುಂಡು ಮಾಡಕ್ಕೆ ಯೋಚನೆ ಮಾಡೋರು ಎಚ್ಚರಿಕೆಯಿಂದಿರಲಿ. ಖಡ್ಗಗಳಿಗೆ ಖಡ್ಗಗಳಿಂದಲೇ ಉತ್ತರ ಕೊಡ್ತೀವಿ, ಸೋರ್ಡ್ಸ್ ವಿಲ್ ಬಿ ಮ್ಯಾಚ್ ವಿತ್ ಸೋರ್ಡ್ಸ್ ಅಂತ ಗುಡುಗಿದ್ರು. ಆದರೆ ದೇಶ ತುಂಡಾಗುವಾಗ, ಲಕ್ಷ ಲಕ್ಷ ಜನರ ಮಾರಣ ಹೋಮ ನಡೀತಾ ಇದ್ದಾಗ ನಮ್ಮ ಖಡ್ಗಗಳು ಹೊರಗೆ ಬರಲೇ ಇಲ್ಲ. ಆಗ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಜೈಲಲ್ಲಿದ್ದರು. ಒಳಗಡೆ ಕುಳಿತೊಂದು ಪುಸ್ತಕ ಬರೆದಿದ್ದಾರೆ. ವಿಭಜಿತ ಭಾರತ ಅನ್ನೋ ಆ ಕೃತಿಯಲ್ಲಿ ಅವರು ಹೇಳ್ತಾರೆ, ಆಧ್ಯಾತ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಐತಿಹಾಸಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಭಾವನಾತ್ಮಕವಾಗಿ ಯಾವುದೇ ಮುಖದಿಂದ ವಿಶ್ಲೇಷಣೆ ಮಾಡಿದರೂ ಭಗವಂತ ಒಂದು ಮಾಡದೆ ಈ ದೇಶ ತುಂಡು ಮಾಡಬೇಡಿ ಅಂತ ಹೇಳಿದ್ದಾರೆ. ಆ ಪುಸ್ತಕ ಮುದ್ರಣಕ್ಕೆ ಹೋಯಿತು, ಪ್ರಿಂಟ್ ಆಯಿತು. ಆದರೆ ಇಂಕ್ ಆರೋದ್ರೊಳಗೆ ದೇಶ ತುಂಡಾಯಿತು. ತುಂಡಾದ ದೇಶದ ಮೊದಲನೇ ಅಧ್ಯಕ್ಷರು ಅವರೇ ಆದರು. ಮಹಾತ್ಮ ಗಾಂಧೀಜಿಯವರು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳಿದರು, ಅಖಂಡ ಭಾರತ ನನ್ನ ಜೀವನದ ಶ್ರದ್ಧೆ, ಅದನ್ನು ಭಂಗಗೊಳ್ಳಕ್ಕೆ ಬಿಡೋದಿಲ್ಲ. ನನ್ನಲ್ಲಿರುವ ಎಲ್ಲ ಅಹಿಂಸಾತ್ಮಕ ಅಸ್ತ್ರಗಳನ್ನು ಬಳಸಿ ವಿಭಜನೆಯನ್ನು ತಡಿತೀನಿ. ದೇಶಾನ್ ತುಂಡು ಮಾಡೋಕೆ ಮುಂಚೆ ನನ್ನ ದೇಹಾನ್ ತುಂಡು ಮಾಡಿ ವಿವಿಸೆಕ್ಟ್ ಮೀ ಬಿಫೋರ್ ವಿವಿಸೆಕ್ಟಿಂಗ್ ಇಂಡಿಯಾ ಅಂತ ಹೇಳಿದರು. ನಾಡಿನ ಅಖಂಡತೆಯ ಅಭಿವ್ಯಕ್ತಿ ಇದಕ್ಕಿಂತ ಉತ್ಕೃಷ್ಟವಾಗಿ ಮಿಂಚಕ್ಕೆ ಸಾಧ್ಯನಾ? ಆದರೆ ಅವರ ಇಚ್ಛೆಗೆ ವಿರುದ್ಧವಾದದ್ದೇ ನಡೀತು. ಬಂಧುಗಳೇ, ಒಂದೇ ಮಾತರಂ ಕುರಿತ ಅಪಸ್ವರದಿಂದ ಪ್ರಾರಂಭವಾದದ್ದು ದೇಶ ವಿಭಜನೆ ತನಕ ಹೋಗಿ ತಲುಪಿತು. ಒಟ್ಟಿನಲ್ಲಿ ಒಂದೇ ಮಾತರಂ ಈ ನಾಡಿನ ಮಾತೃ ಸ್ವರೂಪದ ಅಭಿವ್ಯಕ್ತಿ ಅನ್ನತಕ್ಕಂಥದ್ದನ್ನು ನಾವು ಮರಿಬಾರ್ದು. ನಮ್ಮ ರಾಷ್ಟ್ರವನ್ನು ಮಾತೃ ಸ್ವರೂಪದಲ್ಲಿ ಕಂಡ ನಮ್ಮ ಪೂರ್ವಜರು ಅಲ್ಲಿಗೆ ನಿಲ್ಲಿಲ್ಲ. ಇನ್ನೂ 2 ಸ್ವರೂಪಗಳನ್ನು ಈ ನೆಲದಲ್ಲಿ ಕಂಡ್ರು. ತಾಯಿ ಮಾತ್ರ ಅಲ್ಲ, ಈ ದೇಶ ನಮ್ಮ ತಂದೆಯೂ ಹೌದು, ನಮ್ಮ ಗುರುವೂ ಆಗಿದೆ. ಮಾತೃಭೂಮಿ, ಪಿತೃಭೂಮಿ, ಗುರುಸ್ವರೂಪಿ ಭಾರತ ಅನ್ನುವ ಕವಿವಾಣಿನ ಕೇಳಿದಿರಲ್ಲ. ಈ 3 ರೂಪಗಳಲ್ಲಿ ನಾವು ಕಂಡ್ವಲ್ಲ, ನಮ್ಮ ಹಿರಿಯರು ಅದನ್ನು ನಮ್ಮ ಕಣ್ಮುಂದೆ ಇಟ್ಟಲ್ಲ. ಆದರೆ ಹಿಂದೆ ಇರತಕ್ಕಂಥದ್ದು ಒಂದು ಕೃತಜ್ಞತಾ ಭಾವ. ಏನದು? ಅಮ್ಮ, ನೀ ಜನ್ಮ ಕೊಟ್ಟೆ, ವಾತ್ಸಲ್ಯದ ಸುಧೆ ಉಣಿಸಿದೆ, ಅದಕ್ಕೋಸ್ಕರ ನೀನು ತಾಯಿ. ತಂದೆ ಯಾಕೆ? ಮಗುವಿಗೆ ಜನ್ಮ ಕೊಡೋಳು ತಾಯಿ ಆದರೂ ಆ ಮಗುವನ್ನು ಒಳಗೊಂಡಂತೆ ಇಡೀ ಕುಟುಂಬದ ರಕ್ಷಣೆ ಹೊಣೆ ತಂದೆದು. ಈ ರಾಷ್ಟ್ರ ನಮಗೆ ಸ್ವಾಭಿಮಾನಯುಕ್ತ ಸಂರಕ್ಷಣೆ ಕೊಟ್ಟು ಕಾಪಾಡಿದೆ, ತನ್ಮೂಲಕ ತಂದೆ ಪಾತ್ರ ನಿಭಾಯಿಸಿದೆ. ಹಾಗೆಯೇ ಗುರುನೂ ಹೌದು. ಇಡೀ ಜಗತ್ತು ಕತ್ತಲಲ್ಲಿದ್ದಾಗ ನಾವು ಬೆಳಕಿನ ಆರಾಧನೆಯಲ್ಲಿ ತೊಡಗಿದ್ವಿ. ತಮಸ್ಸೋಮ ಜ್ಯೋತಿರ್ಗಮಯ ಅನ್ನೋದೇ ನಮ್ಮ ನಿರಂತರ ಪ್ರಾರ್ಥನೆ. ನಾನು ಯಾರು, ಎಲ್ಲಿಂದ ಬಂದೆ, ನನ್ನ ಗಂತವ್ಯ ಸ್ಥಾನ ಯಾವುದು? ವೇದಾಂತದ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದು ಭಾರತ. ಸಂಪೂರ್ಣ ಸಾರ್ಥಕ್ಯ ಕಾಣುವ, ಮೋಕ್ಷಕ್ಕೆ ದಾರಿ ತೋರಿದ ಭಾರತ ಜಗದ್ಗುರುವಾಗಿ ಮೆರೀತು.
ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯಚ ಅನ್ನುವಂಥದ್ದೇ ನಮ್ಮ ಗುರಿ ಅಂತ ನೆನಪು ಮಾಡಿಕೊಟ್ಟಿದ್ದಾರೆ ಸ್ವಾಮಿ ವಿವೇಕಾನಂದರು. ತಾಯಿ, ತಂದೆ, ಗುರುಸ್ವರೂಪದ ಈ ಮೂರು ಋಣ ನಮ್ಮ ಹೆಗಲ ಮೇಲಿದೆ, ನಾವು ಅದನ್ನು ತೀರಿಸಬೇಕು. ಬಂಧುಗಳೇ, ನಮ್ಮ ಇತಿಹಾಸದ ಒಂದೆರಡು ಹೆಮ್ಮೆ ಪುಟನ ನಿಮಗೆ ನೆನಪಿಸ್ತಕ್ಕಂಥ ಪ್ರಯತ್ನ ಇದೀಗ ಮಾಡ್ತಾ ಇದ್ದೀನಿ. ನಮ್ಮ ಪರಿಶ್ರಮದಿಂದಾಗಿ ಭಾರತ ಭೌತಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಜನೀತಿಯ ಮೊದಲಾಗಿರತಕ್ಕಂಥ ಎಲ್ಲ ಕ್ಷೇತ್ರಗಳಲ್ಲಿ ಜಗತ್ತಿನ ಅಗ್ರಗಣ್ಯ ರಾಷ್ಟ್ರವಾಗಿ ಮೆರೆಯಿತು. ಆಗ ಜಗತ್ತಿನ ಎಲ್ಲ ದಿಕ್ಕುಗಳಿಗೆ ನಮ್ಮ ಪರಾಕ್ರಮಿ ಪೂರ್ವಜರು ಜ್ಞಾನದ ಪಂಜಿನೊಂದಿಗೆ ತೆರಳಿದರು. ಅಂದು ನಮ್ಮ ಹೃದಯ ಅದಮ್ಯ ಉತ್ಸಾಹದ ಬುಗ್ಗೆಯಂತಿತ್ತು. ಪೂರ್ವದ ಫಿಲಿಪೈನ್ಸ್ನಿಂದ ಪಶ್ಚಿಮದ ಮೆಕ್ಸಿಕೋ ತನಕ, ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದವರೆಗೆ ಎಲ್ಲೆಡೆ ಭಾರತೀಯರ ಓಡಾಟದ ಪದಚಿಹ್ನೆಗಳು ಕಂಡುಬಂದಿದ್ದಾವೆ. ನಮ್ಮ ಪೂರ್ವಜರು ತಮ್ಮ ವಿಶ್ವವ್ಯಾಪಿ ಓಡಾಟದಲ್ಲಿ ಯಾರ ಮೇಲೂ ಆಕ್ರಮಣ ಮಾಡಲಿಲ್ಲ, ಯಾರ ಮನಸ್ಸನ್ನು ನೋಯಿಸಲಿಲ್ಲ. ಇದನ್ನೇ ಸ್ವಾಮಿ ವಿವೇಕಾನಂದರು ಹೆಮ್ಮೆಯಿಂದ ಹೇಳ್ತಾರೆ, ಮನುಷ್ಯನಿಗೆ ನೆನಪಿರತಕ್ಕಂಥ 7,500 ವರ್ಷಗಳ ಇತಿಹಾಸದಲ್ಲಿ ಇನ್ನೊಂದು ಜನಾಂಗದ ಮೇಲೆ ಆಕ್ರಮಣ ಮಾಡದಲೇ ಇರತಕ್ಕಂಥ ಒಂದೇ ಒಂದು ಜನಾಂಗ ಅಂದರೆ ನಮ್ಮದು. ಇದನ್ನು ಖಚಿತಪಡಿಸುವ ಇತಿಹಾಸದ ಕೆಲವು ಶಬ್ದಗಳನ್ನು ನಿಮ್ಮ ಗಮನಕ್ಕೆ ತರ್ತೀನಿ. ಅಲೆಕ್ಸಾಂಡರ್ ದಂಡಯಾತ್ರೆ, ತೈಮುರ್ಲಂಗ್ ದಂಡಯಾತ್ರೆ, ಚಂಗೇಜ್ ಖಾನ್ ದಂಡಯಾತ್ರೆ, ಘಜ್ನಿ ದಂಡಯಾತ್ರೆ, ಘೌರಿ ದಂಡಯಾತ್ರೆ, ಬಾಬರ್ ದಂಡಯಾತ್ರೆ, ನೆಪೋಲಿಯನ್ ದಂಡಯಾತ್ರೆ, ಕ್ಲೈವ್ ಮತ್ತು ಡೂಪ್ಲೆ ಹಿಟ್ಲರ್ಗಳ ದಂಡಯಾತ್ರೆಗಳು. ನಾವು ಇಂಥ ದಂಡಯಾತ್ರೆಗಳನ್ನು ನಡೆಸಲಿಲ್ಲ. ನಮ್ಮ ಮಹಾಪುರುಷರ ಹೆಸರಿನ ಜೊತೆಗೆ ದಂಡಯಾತ್ರೆ ಅನ್ನೋ ಶಬ್ದವೇ ಇಲ್ಲ. ಯಾಕೆ? ಇಂಥ ಯಾತ್ರೆಗಳೆಲ್ಲ ದಂಡ ಅಂತ ಭಾವಿಸಿದವ್ರು ನಾವು. ಹಾಗಾದರೆ ನಮ್ಮ ಯಾತ್ರೆ ಯಾವುದು? ನಮ್ಮದು ಆಧ್ಯಾತ್ಮದ ಯಾತ್ರೆ. ಪ್ರತಿ ಜೀವಿಗೆ ಹೇಗೋ ಪ್ರತಿ ಜನಾಂಗಕ್ಕೂ ಒಂದು ಆತ್ಮ ಇರುತ್ತೆ. ಆ ಆತ್ಮ ಆಯಾ ರಾಷ್ಟ್ರದ ಕ್ರಿಯಾಕಲಾಪಗಳಲ್ಲಿ ಪ್ರಕಟವಾಗುತ್ತೆ. ಸ್ವಾಮಿ ವಿವೇಕಾನಂದರು ಹೇಳಿದರೆ, ಇಂಗ್ಲೆಂಡಿನ ಆತ್ಮ ವ್ಯಾಪಾರದ್ದು, ಫ್ರಾನ್ಸಿನ ಆತ್ಮ ರಾಜಕಾರಣದ್ದು, ಜಪಾನಿನ ಆತ್ಮ ಕಲೆ ಮತ್ತು ಸೌಂದರ್ಯಗಳಿಗೆ ಆರಾಧನೆಗೆ ಸಂಬಂಧಪಟ್ಟಿದ್ದು, ಇಟಲಿಯ ಆತ್ಮ ಕಾನೂನು ಮತ್ತು ಶಿಸ್ತು ಇವುಗಳಿಗೆ ಸಂಬಂಧಪಟ್ಟಿದ್ದು. ಹಾಗೆಯೇ ಭಾರತದ ಆತ್ಮ ಆಧ್ಯಾತ್ಮದ್ದು. ಅಂದಮೇಲೆ ಇಲ್ಲಿಂದ ವಿಶ್ವದ ಮೂಲೆ ಮೂಲೆಗಳಿಗೆ ಹೊರಟವರು ಆಧ್ಯಾತ್ಮಿಕ ಪುರುಷರೇ ಆಗಿರಬೇಕಲ್ಲ? ನಿಜ. ಅಗಸ್ತ್ಯ, ಕಂಬು, ಕೌಂಡಿನ್ಯ, ವಿನಯಶೀಲ, ವಿವೇಕಾನಂದ, ರಾಮತೀರ್ಥ ಮುಂತಾದ ಋಷಿಗಳು, ಸಾಧುಗಳು, ಸಂತರು, ಭಿಕ್ಷುಗಳು, ಜ್ಞಾನಿಗಳು, ವಿಜ್ಞಾನಿಗಳು, ತತ್ವಜ್ಞಾನಿಗಳು ಇಲ್ಲಿಂದ ಹೊರಟರು. ಈಗಲೂ ಶ್ರೀ ರವಿಶಂಕರ್ ಗುರುಜಿ, ಮಾತಾ ಅಮೃತಾನಂದಮಯಿ, ಬಿಜಾಪುರದ ಜ್ಞಾನ ಯೋಗಾಶ್ರಮದ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು, ಪೂಜ್ಯ ಸಿರಿಗೆರೆಯ ಮಹಾಸ್ವಾಮಿಗಳು, ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥರು ಹಾಗೂ ರಾಮಕೃಷ್ಣಾಶ್ರಮದ ತೇಜಸ್ವಿ ಸಂತರು ವಿಶ್ವದಾದ್ಯಂತ ಸಂಚರಿಸ್ತಾ ಇದ್ದಾರೆ. ಕಳೆದ 10,000 ವರ್ಷಗಳ ಇತಿಹಾಸದಲ್ಲಿ ತಾಯಿ ಭಾರತಿ ಔಸ್ಮಾ ಬಿನ್ ಲ್ಯಾಡನ್ ಅಂಥ ಒಬ್ಬ ಭಯೋತ್ಪಾದಕನಿಗೂ ಜನ್ಮ ಕೊಟ್ಟಿಲ್ಲ. ಆಕೆಯ ಗರ್ಭದಿಂದ ರಾಮ, ಕೃಷ್ಣ, ಬುದ್ಧ, ಬಸವ, ಅಂಬೇಡ್ಕರ್, ಮಹಾತ್ಮ ಫುಲೆ, ಕರವೇ, ಶಂಕರ, ಮಧ್ವ, ರಾಮಾನುಜ, ವ್ಯಾಸ, ಭಾಸ, ಕಾಳಿದಾಸ, ಲಾಲ, ಬಾಲ, ಪಾಲ, ಬಂಕಿಮ, ಶ್ರೀ ಅರವಿಂದ, ರವೀಂದ್ರ, ಗಾಂಧಿ, ಸುಭಾಷ್, ರಮಣ ಮಹರ್ಷಿ, ಸಾವರ್ಕರ್, ಡಾಕ್ಟರ್ ಹೆಡ್ಗೆವಾರ್, ಸೀತೆ, ಸಾವಿತ್ರಿ, ಮೀರಾ, ಅಕ್ಕ ಮಹಾದೇವಿ, ಶಾರದಾ ಮಾತಾ, ಮಾತಾ ಅಮೃತಾನಂದಮಯಿ ಮೊದಲಾದ ತೇಜಃಪುಂಜ ದೈವಿ ವ್ಯಕ್ತಿಗಳು ಜನ್ಮ ತಳೆದಿದ್ದಾರೆ. ವಿಶ್ವದ ಉಳಿದವರು ಹೊರಟಾಗ ಸೇನೆಯೊಂದಿಗೆ ಆಕ್ರಮಣಕಾರಿಗಳಾಗಿ ಹೊರಬಿದ್ದಿದ್ದರು. ಅವರ ಒಂದೊಂದು ಹೆಜ್ಜೆಗೆ ಭೂಮಿ ಕಂಪಿಸ್ತು. ಸಹಸ್ರಾರು ಹೆಣ್ಣು ಮಕ್ಕಳು ವೈಧವ್ಯದ ನಿಟ್ಟುಸಿರು ಬಿಡಬೇಕಾಯಿತು. ರಕ್ತದ ಕೆಸರಿನಲ್ಲಿ ಹೆಜ್ಜೆ ಇಟ್ಟು ಅನ್ಯರನ್ನು ದಮನಿಸಿದರು. ಆದರೆ ಭಾರತೀಯರು ಹೊರಟಾಗ ಅವರ ಕೈಯಲ್ಲಿ ಅಭಯದ ಮುದ್ರೆ ಇತ್ತು, ಬಾಯಲ್ಲಿ ಶಾಂತಿ ಮಂತ್ರ ಇತ್ತು. ನಮ್ಮವರ ಪ್ರತಿ ಹೆಜ್ಜೆಗೆ ಭೂಮಿ ಪಲ್ಲವಿಸ್ತು. ಹೋದಲ್ಲಿ ಧರ್ಮ, ದರ್ಶನ, ಆಧ್ಯಾತ್ಮ, ಜ್ಞಾನ, ವಿಜ್ಞಾನ, ವಾಣಿಜ್ಯ, ವ್ಯಾಪಾರಗಳ ಹಣತೆ ಹಚ್ಚಿದರು. ಅವರೆಲ್ಲರಿಗೆ ಇನ್ನಷ್ಟು ಕಲೀಲಿಕ್ಕೆ ಭಾರತಕ್ಕೆ ಬನ್ನಿ ಅಂತಕ್ಕಂಥ ಕರೆಯನ್ನು ಕೊಟ್ಟರು. ನಮ್ಮ ಸಾಹಸಿ ಪೂರ್ವಜರು ಮನುಕುಲಕ್ಕೆ ನೀಡಿದ ಕರೆ ಯಾವುದು? ಏತದ್ದೇಶ ಪ್ರಸೂತಸ್ಯ ಸಕಾಶಾದಗ್ರಜನ್ಮನಃ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥಿವ್ಯಾಂ ಸರ್ವಮಾನವಾಹ. ಓ ಜಗತ್ತಿನ ಜನಗಳೇ, ಇಲ್ಲಿಗೆ ಈ ಭಾರತ ಭೂಮಿಗೆ ಬನ್ನಿ. ನಿಮ್ಮ ಅಗ್ರಜರಾದ ನಾವು ಇಲ್ಲಿದ್ದೇವೆ. ನೀವು ಬಂದರೆ ನಿಮ್ಮೆಲ್ಲರಿಗೆ ಬೇಕಾದ ಸದಾಚಾರದ ಶಿಕ್ಷಣವನ್ನು ಕೊಡ್ತೇವೆ. ನಮ್ಮ ಪೂರ್ವಜರ ಈ ಅಕ್ಕರೆಯ ಕರೆಗೆ ಓಗೊಟ್ಟು ಜಗತ್ತಿನ ಮೂಲೆ ಮೂಲೆಗಳಿಂದ ವಿದ್ಯಾರ್ಥಿಗಳು ಭಾರತಕ್ಕೆ ಬಂದರು. ಕಾಶಿ, ಸಾರನಾಥ, ನಾಲಂದ, ನವದ್ವೀಪ, ತಕ್ಷಶಿಲೆ, ಮಥುರಾ, ಶ್ರೀ ಗೌರ, ಧನ್ಯ, ವಲ್ಲಭಿ, ಮಿಥಿಲಾ, ನಾಗಾರ್ಜುನ್, ಉಜ್ಜಯಿನಿ, ಕಂಚಿ, ಓದಂತಪುರಿ, ಸಾಲೋಟಗಿ ಮುಂತಾದ ನಮ್ಮೆಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನ ಮಾಡಿ ತಮ್ಮ ದೇಶಕ್ಕೆ ತೆರಳುವಾಗ ಭಾರತೀಯ ಸಂಸ್ಕೃತಿಯ ಸುಗಂಧವನ್ನು,
ಸಂಘರ್ಷ ಅಲ್ಲ, ಸಮನ್ವಯದ ಚಿಂತನೆಯನ್ನು ತೆಗೆದುಕೊಂಡು ಹೋದರು. ತಮ್ಮ ದೇಶಗಳಲ್ಲೂ ಅದನ್ನು ಪಸರಿಸಿದರು. ಅವರೆಲ್ಲ ಇವತ್ತಿಗೂ ಭಾರತದ ಕುರಿತು ಗೌರವದ ಭಾವನೆ ಹೊಂದಿದ್ದಾರೆ. ಇದನ್ನೆಲ್ಲ ಮೆಲುಕು ಹಾಕುವಾಗ ನಮ್ಮ ಪೂರ್ವಜರ ಕುರಿತು ಎಂಥ ಹೆಮ್ಮೆ ಮೂಡುತ್ತೆ.